ಹಾಯ್ ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ನಾನು ನಿಮ್ಮ ಅಶೋಕ್ ಸರ್, ಫಿಸಿಕ್ಸ್ ಟೀಚರ್. ನಾನು ನಿಮ್ಮನ್ನೆಲ್ಲ PW ಕನ್ನಡ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಮಾಡುತ್ತಾ ಇವತ್ತಿನ ಸೆಷನ್ನ ಸ್ಟಾರ್ಟ್ ಮಾಡೋಣ. ಇವತ್ತು ನಾವು ಯಥಾರ್ಥ ಬ್ಯಾಚ್ನ ವರ್ಕ್ ಆ್ಯಂಡ್ ಎನರ್ಜಿ ಚಾಪ್ಟರ್ನ 5ನೇ ಲೆಕ್ಚರ್ನ ಕಂಟಿನ್ಯೂ ಮಾಡ್ತಿದ್ದೇವೆ. ಸೊ ಈ 5ನೇ ಲೆಕ್ಚರ್ ಕಂಟಿನ್ಯೂ ಮಾಡೋದಕ್ಕಿಂತ ಮುಂಚೆ ನಾವು ಲೆಕ್ಚರ್ ನಂಬರ್ 4 ಅಲ್ಲಿ ಏನೇನು ಓದಿದ್ಯೋ ಅನ್ನೋದು ಒಂದ್ಸತಿ ನೋಡಿ ಲೆಕ್ಚರ್ ನಂಬರ್ 5ನ ಕಂಟಿನ್ಯೂ ಮಾಡೋಣ. ಸೊ ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್, ಸೊ ಲೆಟ್ಸ್ ಗೆಟ್ ಇಟ್ ದ ಟಾಪಿಕ್. ಸೊ ನಾವು ಲಾಸ್ಟ್ ಕ್ಲಾಸಲ್ಲಿ ಏನು ಓದಿದ್ದೀವಿ ಅನ್ನೋದು ನೋಡೋದಾದ್ರೆ ನೀವು ನೋಡ್ಬೋದು. ಮೊದಲಿಗೆ ಪವರ್ ಅಂದ್ರೇನು ಅಂತ ಓದಿದ್ವಿ. ಸೊ ನಾವು ಪವರ್ನ ರೀಕಾಲ್ ಮಾಡಿದ್ರೆ ಏನಂತ ಡಿಫೈನ್ ಮಾಡಿದ್ವಿ? ಪವರ್ ಮ್ಯಾಥಮೆಟಿಕಲಿ ಪವರ್ ಇಸ್ ಈಕ್ವಲ್ ಟು ವರ್ಕ್ ಡನ್ ಡಿವೈಡೆಡ್ ಬೈ ಟೈಮ್ ಟೇಕನ್ ಅಥವಾ ಎನರ್ಜಿ ಡಿವೈಡೆಡ್ ಬೈ ಟೈಮ್ ಟೇಕನ್ ಅಂತ ಬರೆದಿದ್ವಿ, ರೈಟ್? ಸೊ ಈ ಪವರ್ನ ಯಾವ ತರ ಡಿಫೈನ್ ಮಾಡ್ಬೋದು ಸ್ಟೇಟ್ಮೆಂಟ್ ಅಲ್ಲಿ ಅಂತಂದ್ರೆ ಇಟ್ ಈಸ್ ದ ರೇಟ್ ಆಫ್ ಡೂಯಿಂಗ್ ವರ್ಕ್ ಅಂತಾನು ಹೇಳ್ಬೋದು. ಓಕೆ, ಸೊ ದಟ್ ಈಸ್ ಮೆಕ್ಯಾನಿಕಲ್ ಎನರ್ಜಿ. ಇಲ್ಲಿ ಮೆಕ್ಯಾನಿಕಲ್ ಎನರ್ಜಿ ಮತ್ತೆ ಎಲೆಕ್ಟ್ರಿಕಲ್ ಎನರ್ಜಿನ ಡಿಫೈನ್ ಮಾಡಬೇಕಾಗತ್ತೆ, ಯಾಕಂದ್ರೆ ನಮಗೆ ಕಮರ್ಷಿಯಲ್ ಯೂನಿಟ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ ಸಹಿತ ಇದೆ. ಅದರಿಂದ ನಾವು ವರ್ಕ್ ಡನ್ನ ಎರಡು ರೀತಿಯಲ್ಲಿ ಡಿಫೈನ್ ಮಾಡಬಹುದು. ಓಕೆ, ವಿತ್ ರೆಸ್ಪೆಕ್ಟ್ ಟು ಪವರ್. ಸೊ ಸಪೋಸ್ ಪವರ್ನ ಡಿಫೈನ್ ಮಾಡಬೇಕಾದ್ರೆ ಯಾವ ತರ ಡಿಫೈನ್ ಮಾಡಬಹುದು? ಇಫ್ ಐ ಕನ್ಸಿಡರ್ ಅ ಮೆಕ್ಯಾನಿಕಲ್ ಪವರ್, ಅಲ್ಲಿ ಹೇಗೆ ಡಿಫೈನ್ ಮಾಡ್ತೀವಿ ಅಂದ್ರೆ ಇಟ್ ಇಸ್ ದ ರೇಟ್ ಆಫ್ ಡೂಯಿಂಗ್ ವರ್ಕ್ ಬೈ ದ ಬಾಡಿ ಅಂತ ಡಿಫೈನ್ ಮಾಡ್ತೀವಿ. ಅದೇ ಎಲೆಕ್ಟ್ರಿಕಲ್ ಪವರ್ನ ಡಿಫೈನ್ ಮಾಡ್ಬೇಕಂದ್ರೆ ಇಟ್ ಇಸ್ ದ ರೇಟ್ ಆಫ್ ಡೂಯಿಂಗ್ ವರ್ಕ್ ಬೈ ದ ಸೋರ್ಸ್. ಇಲ್ಲಿ ಸೋರ್ಸ್ ಯಾವುದು? ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್. ಅರ್ಥ ಆಯ್ತಾ? ಸೊ ಸೇಮ್ ಡೆಫಿನೇಷನ್, ಕೊನೆಯಲ್ಲಿ ಬಾಡಿ ಅಂತ ಬರೆದ್ರೆ ಅದು ಮೆಕ್ಯಾನಿಕಲ್ ಪವರ್ ಆಗುತ್ತೆ. ಅದೇ ಸೋರ್ಸ್ ಅಂತಂದ್ರೆ ವಿತ್ ಎಕ್ಸಾಂಪಲ್ ಎಲೆಕ್ಟ್ರಿಕಲ್ ಅಪ್ಲಯನ್ಸ್ ಅಂತ ಬರೆದ್ರೆ ಅದು ಎಲೆಕ್ಟ್ರಿಕಲ್ ಪವರ್ ಆಗುತ್ತೆ. ಸೊ ಸೇಮ್ ಫಾರ್ಮುಲಾ, ಎರಡಕ್ಕೂ ಸೇಮ್ ಫಾರ್ಮುಲಾನೇ ಯೂಸ್ ಮಾಡೋದು. ಓಕೆ, ಸೊ ದಿಸ್ ಇಸ್ ಅ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್. ದಿಸ್ ಈಸ್ ಅ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್. SI ಯೂನಿಟ್ ಬಗ್ಗೆ ಮಾತಾಡೋದಾದ್ರೆ ಇಟ್ ಈಸ್ ಎ ವಾಟ್. ಸೊ ಸಿಂಬಾಲಿಕಲಿ W ಅಂತ ಪ್ರೆಸೆಂಟ್ ಮಾಡ್ತೀವಿ. ಸೊ ಈ W ಯಾವ ತರ ಇರುತ್ತಂದ್ರೆ 1 ಜೌಲ್. ಇಫ್ ಐ ಡಿಫೈನ್ ದಿಸ್ 1 ವಾಟ್, ಇಲ್ಲಿ ವರ್ಕ್ ಡನ್ ಅಲ್ಲ, ಇಟ್ ಈಸ್ ದ ಯೂನಿಟ್. ಓಕೆ, 1 ವಾಟ್ ನ ಯಾವ ತರ ಡಿಫೈನ್ ಮಾಡಬಹುದು? 1 ಜೌಲ್ ಪರ್ ಸೆಕೆಂಡ್ ಅಂತ. ಹೇಗೆ? ವಾಟ್ ಇಸ್ ದ SI ಯೂನಿಟ್ ಆಫ್ ವರ್ಕ್ ಡನ್ ಅಥವಾ ಎನರ್ಜಿ? ಜೌಲ್. ವಾಟ್ ಇಸ್ ದ SI ಯೂನಿಟ್ ಆಫ್ ಎ ಟೈಮ್? ಇಟ್ ಈಸ್ ದ ಸೆಕೆಂಡ್. ಸೊ ಈ ಸೆಕೆಂಡ್ ನ ಮೇಲ್ಗಡೆ ಶಿಫ್ಟ್ ಮಾಡಿದ್ರೆ ಪವರ್ ಏನಾಗುತ್ತೆ? ಮೈನಸ್ ಆಗುತ್ತೆ. ಸೊ ಅದರಿಂದ 1 ಜೌಲ್ ಪರ್ ಸೆಕೆಂಡ್ ಅಂತ ಡಿಫೈನ್ ಮಾಡಬಹುದು. ಓಕೆ, ಮ್ಯಾಥಮೆಟಿಕಲಿ, ರೈಟ್? ಸೊ ದಿಸ್ ಇಸ್ ಅಬೌಟ್ ಆ ಪವರ್. ಆಮೇಲೆ ಪ್ರಾಬ್ಲಮ್ ಸಹಿತ ಸಾಲ್ವ್ ಮಾಡಿದ್ವಿ, ರೈಟ್? ವಿತ್ ರೆಸ್ಪೆಕ್ಟ್ ಟು ಪವರ್ ಪ್ರಾಬ್ಲಮ್ ಸಹಿತ ಸಾಲ್ವ್ ಮಾಡಿದ್ವಿ. ಹಾಗೆ ಕೊನೆಯಲ್ಲಿ ಕಮರ್ಷಿಯಲ್ ಯೂನಿಟ್ ಆಫ್ ಎನರ್ಜಿ. ಇಲ್ಲಿ ಕಮರ್ಷಿಯಲ್ ಯೂನಿಟ್ ಆಫ್ ಎನರ್ಜಿ ಅಂತಂದ್ರೆ ನಾವು ಪರ್ಟಿಕ್ಯುಲರ್ಲಿ ಎಲೆಕ್ಟ್ರಿಕಲ್ ಎನರ್ಜಿ ಬಗ್ಗೆನೇ ಮಾತಾಡ್ತಿರೋದು. ಓಕೆ, ಸೊ ಈ ಎಲೆಕ್ಟ್ರಿಕಲ್ ಎನರ್ಜಿ ಯೂಸಿಂಗ್ ದ ಸೇಮ್ ಫಾರ್ಮುಲಾ. ಸೊ P ಈಕ್ವಲ್ಸ್ ಟು E ಡಿವೈಡೆಡ್ ಬೈ T ಅಂತ ಡಿಫೈನ್ ಮಾಡಿದ್ದೆ. ಅದನ್ನೇ ನಾವು ಎನರ್ಜಿಯಲ್ಲಿ ಕನ್ವರ್ಟ್ ಮಾಡಿದ್ರೆ E ಈಕ್ವಲ್ಸ್ ಟು P ಇಂಟು T ಅಂತ. ಸೊ ಎಲೆಕ್ಟ್ರಿಕಲ್ ಎನರ್ಜಿ ಇಸ್ ಈಕ್ವಲ್ ಟು ಪವರ್ ಅಂಡ್ ಟೈಮ್. ಇಟ್ ಇಸ್ ದ ಪ್ರಾಡಕ್ಟ್ ಆಫ್ ಪವರ್ ಅಂಡ್ ಟೈಮ್, ರೈಟ್? ಸೊ ಇದನ್ನ ಕಮರ್ಷಿಯಲ್ ಯೂನಿಟ್ ಅಲ್ಲಿ ಯಾವ ತರ ಬರೆಯೋದು? ನಮಗೆ ಥಿಯರಿಟಿಕಲಿ ನಮ್ಗೆ ಗೊತ್ತು, SI ಯೂನಿಟ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ ಅಥವಾ ಎನಿ ಟೈಪ್ ಆಫ್ ಎನರ್ಜಿ. ಓಕೆ, ಎನಿ ಟೈಪ್ ಆಫ್ ಎನರ್ಜಿ ದಟ್ ಈಸ್ ಜೌಲ್. ದಟ್ ಈಸ್ ಜೌಲ್. ಸಿಂಬಲಿಕಲಿ ಕ್ಯಾಪಿಟಲ್ ಲೆಟರ್ J ಅಂತ ಪ್ರೆಸೆಂಟ್ ಮಾಡ್ತೀವಿ. ಕ್ಯಾಪಿಟಲ್ ಲೆಟರ್ ಅಲ್ಲೇ ಬರಿಬೇಕು ಸಿಂಬಲಿಕಲಿ. ಓಕೆ, ಇಟ್ ಈಸ್ ಕ್ಯಾಪಿಟಲ್ ಲೆಟರ್ ಜೌಲ್, J. ಓಕೆ, ಸೊ ಇಲ್ಲಿ ಕಮರ್ಷಿಯಲ್ ಯೂನಿಟ್ ಅಂತ ಹೇಳಿದಾಗ ನಾವು ಯಾವ ತರ ಬರಿಬಹುದು? ಕಮರ್ಷಿಯಲ್ ಯೂನಿಟ್. Commercial unit of energy is given by kilowatt hour. ಇದನ್ನೇ ಶಾರ್ಟ್ ಆಗಿ KWH ಅಂತ ಯೂಸ್ ಮಾಡ್ತೀವಿ. ಸೊ ಈ ಯೂನಿಟ್ಗೆ ನಾವು ಕಮರ್ಷಿಯಲ್ ಯೂನಿಟ್ ಆಫ್ ಎನರ್ಜಿ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ನಾವು ಮಂತ್ಲಿ ಎಲೆಕ್ಟ್ರಿಸಿಟಿ ಬಿಲ್ ಈ ಯೂನಿಟ್ಗೆ ಕಟ್ತೀವಿ. ಓಕೆ, ಅರ್ಥ ಆಯ್ತಾ? ಸೊ what is the relation between this commercial unit as well as SI unit ಅಂತ ನಿಮಗೆ ಕ್ವಶನ್ ಬಂದ್ರೆ ನಾವು ಎರಡು ರೀತಿಯಲ್ಲಿ ಬರೆಯಬಹುದು. ಓಕೆ, ಸೊ ಫಸ್ಟ್ ಬರೆಯೋದಾದ್ರೆ 1 ಕಿಲೋ ವಾಟ್ ಅವರ್ that is equal to 36 into 10 power 5 ಜೌಲ್. ಅಥವಾ ಇನ್ನೊಂದು ತರ ಡಿಫೈನ್ ಮಾಡ್ಬೋದು ವ್ಯಾಲ್ಯೂನ, 1 ಕಿಲೋ ವ್ಯಾಟ್ ಅವರ್ that is equal to 3.6 into 10 power 6 ಜೌಲ್. ಈ ಎರಡು ರೀತಿಯಲ್ಲಿ ಬರಿಬಹುದು. ಓಕೆ, ಸೊ ಈ
ಫಾರ್ಮುಲಾಸ್ ಮೇಲೆ ಹಾಗೆ ಈ ಯೂನಿಟ್ಸ್ ಮೇಲೆ ನಾವು ನ್ಯೂಮರಿಕಲ್ ಪ್ರಾಬ್ಲಮ್ಸ್ನ ಸಹಿತ ಸಾಲ್ವ್ ಮಾಡಿದ್ದೇವೆ. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ದ ಪ್ರೀವಿಯಸ್ ಲೆಕ್ಚರ್. ಸೊ ಈ ಲೆಕ್ಚರಲ್ಲಿ ನಾವು ಏನೇನು ಓದ್ತೀವಿ ಅನ್ನೋದು ನೋಡೋದಾದ್ರೆ ಕಂಪ್ಲೀಟ್ಲಿ NCERT textbook exercises. ಓಕೆ, ಸೊ ಟೋಟಲ್ 21 ಕ್ವಶನ್ಸ್ ಇದೆ NCERTಲಿ, 21 ಕ್ವಶನ್ಸ್. ಸೊ ಕ್ವಶನ್ ನಂಬರ್ ಸಹಿತ ಆಸ್ ಇಟ್ ಈಸ್ ಕೊಡ್ತಿದ್ದೇನೆ, ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅನ್ನೋ ರೀಸನ್ಗೆ. ಸೊ ಜನರಲಿ ನೀವು ನೋಡಿರ್ಬೋದು ನಮ್ಮ ಲೆಕ್ಚರಲ್ಲಿ ಕ್ವಶನ್ ನಂಬರ್ನ ಈ ಥರ ಬರೀತಾ ಇದ್ವಿ, ರೈಟ್? ಈ ಥರ /Q ಅಂತ ಬರೀತಿದ್ರು, ಅಂದರೆ ಇಂಪಾರ್ಟೆಂಟ್ ಕ್ವಶನ್ ಅಂತ. ಸೊ ನಿಮ್ಗೆ ಯಾವುದೇ ಥರ ಕನ್ಫ್ಯೂಷನ್ ಇರಬಾರ್ದು, ಆ ಕನ್ಫ್ಯೂಷನ್ನ ಅವಾಯ್ಡ್ ಮಾಡೋಕ್ಕೆ ನಾನು ನಿಮಗೆ ಕ್ವಶನ್ ನಂಬರ್ ಸಹಿತ ಮೆನ್ಷನ್ ಮಾಡಿದ್ದೀನಿ, ರೈಟ್? ಸೊ ಈ NCERT ಟೆಕ್ಸ್ಟ್ ಬುಕ್ ಎಕ್ಸರ್ಸೈಸಸ್ನ 2 ಪಾರ್ಟ್ ಆಗಿ ಮಾಡಿದ್ದೀನಿ. ಓಕೆ, ಸೊ ಸ್ಮಾಲ್ ಪಾರ್ಟ್ ಆಗಿ ಮಾಡಿದ್ದೀನಿ. ಸೊ ನಿಮಗೆ ಜಾಸ್ತಿ ಟೈಮ್ ವೇಸ್ಟ್ ಆಗಬಾರ್ದು, ಹಾಗೆ ನೀವು ಓದಿದಂಥ ಯಾವುದೇ ಕಂಟೆಂಟ್ ಇರಲಿ ಅದು ನಿಮ್ಮ ತಲೆಗೆ ಅರ್ಥ ಆಗಬೇಕು, ಆ ಥರ ಮಾಡ್ತಿದ್ದೇವೆ, ರೈಟ್? ಸೊ ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್, ಸೊ ಈ 21 ಕ್ವಶನ್ಸ್ನ 2 ಪಾರ್ಟಲ್ಲಿ ಯಾವ ಥರ ಮಾಡಿದ್ದೀನಿ ಅನ್ನೋದು ನಾವು ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಓಕೆ, ಸೊ ಫಸ್ಟ್ ಕ್ವಶನ್ ನೋಡೋದಾದ್ರೆ, ಫಸ್ಟ್ ಕ್ವಶನ್, look at the activities, okay, listed below. Reason out whether or not work is done. ಇಲ್ಲಿ ನೀವು ಲಿಸ್ಟ್ ಔಟ್ ಮಾಡಬೇಕು, ಹಾಗೆ ರೀಸನ್ ಸಹಿತ ಮೆನ್ಷನ್ ಮಾಡಬೇಕು. ಅಲ್ಲಿ ವರ್ಕ್ ಆಗಿದೆನಾ, ವರ್ಕ್ ಆಗಿದ್ರೆ ಯಾಕಾಗಿದೆ, ವರ್ಕ್ ಡನ್ ಆದ್ರೆ ಯಾಕಾಗಿದೆ, ವರ್ಕ್ ಡನ್ ಆಗಿಲ್ಲ ಅಂದ್ರೆ ಯಾಕಾಗಿಲ್ಲ ಅನ್ನೋ ರೀಸನ್ ಸಹಿತ ನೀವು ಮೆನ್ಷನ್ ಮಾಡಬೇಕು. ಓಕೆ, ಇನ್ ದ ಲೈಟ್ ಆಫ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಟರ್ಮ್ ವರ್ಕ್, ನಿಮಗೆ ಅರ್ಥ ಆಗಿರೋ ಭಾಷೆಯಲ್ಲಿ, ಅಂದ್ರೆ ವರ್ಕ್ ಅಂದ್ರೆ ನೀವು ಏನಂತ ಅರ್ಥ ಮಾಡ್ಕೊಂಡಿದ್ದೀರಾ, ಜನರಲ್ ವರ್ಕ್ ಬೇರೆ, ನಾವು ಸೈನ್ಸ್ ಅಲ್ಲಿ ಕಲಿಯೋ ವರ್ಕ್ ಟರ್ಮ್ ಬೇರೆ ಆಗಿರುತ್ತೆ. ಓಕೆ, ಸೊ ಜನರಲಿ ನಿಮಗೆ ರೀಕಾಲ್ ಮಾಡೋದಾದ್ರೆ ವರ್ಕ್ ಡನ್ ನಾವು ಯಾವ ತರ ಡಿಫೈನ್ ಮಾಡಿದ್ವಿ, ಅಲ್ಲಿ ವರ್ಕ್ ಆಗಿದೆ ಅಂದ್ರೆ 2 ಕಂಡೀಷನ್ ಮಸ್ಟ್ ಬಿ ಸ್ಯಾಟಿಸ್ಫೈಡ್. ಒಂದು ಏನ್ ಹೇಳುತ್ತಂತಂದ್ರೆ, ದೇರ್ ಶುಡ್ ಬಿ ಅ ವರ್ಕ್ ಇಫ್ there is a force acting on the body. Force must act on a body. So F, S, and this force must produce acceleration in the body. Athava this force must produce a displacement in the body. Distance alla displacement. Okay, so ee eradu satisfy adre ನಾವು ಇದನ್ನ ವರ್ಕ್ ಡನ್ ಆಗಿದೆ ಅಂತ ಹೇಳ್ತೀವಿ. ಇದರಲ್ಲಿ ಯಾವುದಾದ್ರೂ ಒಂದು ಫೇಲ್ ಆದ್ರೆ, ಫೋರ್ಸ್ ಇಲ್ಲ ಅಂತಂದ್ರೆ ವರ್ಕ್ ಡನ್ ಅಂತ ಕರೆಯಲ್ಲ, ಅಥವಾ ಡಿಸ್ಪ್ಲೇಸ್ಮೆಂಟ್ ಇಲ್ಲ ಅಂತಂದ್ರೆ, ಫೋರ್ಸ್ ಆಕ್ಟ್ ಆಗ್ತಿದೆ ಬಟ್ ಡಿಸ್ಪ್ಲೇಸ್ಮೆಂಟ್ ಇಲ್ಲ ಅಂತಂದ್ರೆ ಅದನ್ನ ಸಹಿತ ನಾವು ವರ್ಕ್ ಡನ್ ಆಗಿಲ್ಲ ಅಂತಾನೆ ಹೇಳೋದು. ನಾವು ವರ್ಕ್ ಡನ್ ಯಾವಾಗ ಕರಿತೀವಿ, ದೇರ್ ಮಸ್ಟ್ ಬಿ ಎ ಫೋರ್ಸ್. ಓಕೆ, ಈ ಫೋರ್ಸ್ ಡಿಸ್ಪ್ಲೇಸ್ಮೆಂಟ್ ನ ಪ್ರೊಡ್ಯೂಸ್ ಮಾಡಬೇಕು. ಸಪೋಸ್ ಡಿಸ್ಪ್ಲೇಸ್ಮೆಂಟ್ ನ ಪ್ರೊಡ್ಯೂಸ್ ಮಾಡಲಿಲ್ಲ ಅಂತಂದ್ರೆ ಅದನ್ನ ವರ್ಕ್ ಡನ್ ಅಂತ ಕರೆಯಲ್ಲ. ಗಾಟ್ ಇಟ್? ಸೊ ಎರಡು ಸ್ಯಾಟಿಸ್ಫೈ ಆದ್ರೆ ವರ್ಕ್ ಈಸ್ ನಾಟ್ ಈಕ್ವಲ್ ಟು 0 ಅಂತ ಕರಿತೀವಿ. ಹಾಗೆ ಟೈಪ್ಸ್ ಆಫ್ ವರ್ಕ್ ಡನ್ ಅಂತ ನಾವು ನೋಡಿದಾಗ ನಿಮಗೆ ರೀಕಾಲ್ ಮಾಡ್ತಾ ಇದ್ದೀನಿ. ಓಕೆ, ಸೊ ದೇರ್ ಆರ್ 3 ಟೈಪ್ಸ್ ಆಫ್ ವರ್ಕ್ ಡನ್. 3 ಟೈಪ್ಸ್. ಸೊ ಮೊದಲನೇದು ಹೇಳ್ಬೇಕಂದ್ರೆ ಪಾಸಿಟಿವ್ ವರ್ಕ್ ಡನ್. ಯಾವಾಗ ಹೇಳ್ತೀವಿ, ಇಫ್ ಫೋರ್ಸ್ ಡೈರೆಕ್ಷನ್ ಅಂಡ್ ಡಿಸ್ಪ್ಲೇಸ್ಮೆಂಟ್ ಡೈರೆಕ್ಷನ್ ಸೇಮ್. ಓಕೆ, ಡೈರೆಕ್ಷನ್ ಬಗ್ಗೆ ಮಾತಾಡ್ತಿರೋದು, ಸೇಮ್ ಡೈರೆಕ್ಷನ್. ಫೋರ್ಸ್ ಆಕ್ಟ್ ಆಗ್ತಿದೆ, ಈ ಫೋರ್ಸ್ ಬಾಡಿಯಲ್ಲಿ ಡಿಸ್ಪ್ಲೇಸ್ಮೆಂಟ್ ನ ಪ್ರೊಡ್ಯೂಸ್ ಮಾಡ್ತಿದೆ. ಆ ಡಿಸ್ಪ್ಲೇಸ್ಮೆಂಟ್ ಯಾವ ತರ ಇರಬೇಕಂದ್ರೆ, ಯಾವ ಫೋರ್ಸ್ ಡೈರೆಕ್ಷನ್ ಅಲ್ಲಿ ಆಕ್ಟ್ ಆಗ್ತಿದೆಯೋ ಅದೇ ಡೈರೆಕ್ಷನ್ ಅಲ್ಲಿ ಡಿಸ್ಪ್ಲೇಸ್ಮೆಂಟ್ ಸಹಿತ ಇರಬೇಕು. ಆವಾಗ ನಾವು ಪಾಸಿಟಿವ್ ವರ್ಕ್ ಡನ್ ಅಂತ ಕರಿತೀವಿ. ಹಾಗೆ ನೆಗೆಟಿವ್ ವರ್ಕ್ ಡನ್. ನೆಗೆಟಿವ್ ವರ್ಕ್ ಡನ್ ಯಾವಾಗ ಕರಿತೀವಿ, ಫೋರ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್ ಅಪೋಸಿಟ್ ಇನ್ ಡೈರೆಕ್ಷನ್. ಅಪೋಸಿಟ್ ಇನ್ ಡೈರೆಕ್ಷನ್, ಇದನ್ನ ನೆಗೆಟಿವ್ ವರ್ಕ್ ಡನ್ ಅಂತ ಕರಿತೀವಿ. ಇನ್ನೊಂದಿದೆ ಥರ್ಡ್ ಒನ್, ವರ್ಕ್ ಡನ್ ಈಸ್ 0. ಇಲ್ಲಿ ನಿಮಗೆ 3 ಕಂಡೀಷನ್ ಕೊಡ್ಬೋದು. ಒಂದು, ಫೋರ್ಸ್ ಆಕ್ಟ್ ಆಗಲಿಲ್ಲ ಅಂತಂದ್ರೆ ಅಲ್ಲಿ ವರ್ಕ್ ಡನ್ 0 ಅಂತ ಹೇಳ್ಬೋದು. ಇಫ್ ಫೋರ್ಸ್ ಈಸ್ 0, ಇಲ್ಲಿ ಬರೀತೀನಿ, ಇಫ್ ಫೋರ್ಸ್ ಈಸ್ 0 ಆರ್ ಫೋರ್ಸ್ ಇದೆ, ಓಕೆ, ಫೋರ್ಸ್ ಈಸ್ 0 ದೆನ್ ವರ್ಕ್ ಡನ್ ಈಸ್ ಆಲ್ಸೋ 0. ಅಥವಾ
ಫೋರ್ಸ್ ಇದೆ ನಾಟ್ ಈಕ್ವಲ್ ಟು 0 ಬಟ್ ಡಿಸ್ಪ್ಲೇಸ್ಮೆಂಟ್ ಈಕ್ವಲ್ ಟು 0 ಅಂತಂದ್ರೆ ದೆನ್ ವರ್ಕ್ ಡನ್ ಇಸ್ ಆಲ್ಸೋ 0. ಇನ್ನೊಂದು ಕಂಡೀಷನ್ ಬರುತ್ತೆ, ಟೀಟಾ ಬರುತ್ತೆ, ಆಂಗಲ್ ಬಿಟ್ವೀನ್ ಫೋರ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಬಾಡಿ. ಬಟ್ ನಮಗೆ ಆ ಕಾನ್ಸೆಪ್ಟ್ ಇಲ್ಲದೆ ಕಾರಣ ನಾನು ಆಂಗಲ್ ಅಂತ ಕರೆಯಲ್ಲ, ಪರ್ಪೆಂಡಿಕ್ಯುಲರ್ ಅಂತ ಕರಿತೀನಿ. ಓಕೆ, ಸೊ ಯಾವಾಗ ಫೋರ್ಸ್ is perpendicular to the displacement, that is theta is equal to 90 degree, then work done equals to 0. ಈ ಮೂರು ಕಂಡೀಷನ್ಗೆ ವರ್ಕ್ ಡನ್ 0 ಅಂತ ಹೇಳ್ತೇವೆ. ಗಾಟ್ ಇಟ್? ಸೊ these terms are, I mean this concept is very very important. ಓಕೆ, ಇಷ್ಟ ಆಯ್ತು. ಇವಾಗ ನಮಗೆ ಕ್ವಶನ್ ಇರೋ ಪ್ರಕಾರ ಈ ಕಂಡೀಷನ್ ನೆನ್ಪಿಟ್ಕೊಂಡ್ರೆ ನಾವು ಆನ್ಸರ್ ಮಾಡ್ಬೋದು. ಓಕೆ, ಫಸ್ಟ್ ಒನ್, Suma is swimming in a pond. Suma is swimming in a pond. ಸುಮಾ ಅನ್ನೋರು ಒಂದು ಕೊಳದಲ್ಲಿ ಈಜ್ ಆಡ್ತಿದ್ದಾರೆ. ಈಜ್ ಅಂತಂದ್ರೆ ನಾವು ಈ ತರ ಕೈನ ಹಿಡ್ಕೊಂಡು ಫೋರ್ಸ್ನ ಅಪ್ಲೈ ಮಾಡ್ತೀವಿ. ಯಾವ್ದ್ರ ಮೇಲೆ? ನೀರಿನ ಮೇಲೆ. ಯಾವಾಗ ನೀರಿನ ಮೇಲೆ ಫೋರ್ಸ್ ಅಪ್ಲೈ ಮಾಡ್ತೀವಿ ನಮ್ಮ ಬಾಡಿ ಮುಂದೆ ಹೋಗುತ್ತೆ. ಅಂದ್ರೆ ಇಲ್ಲಿ ಫೋರ್ಸ್ ಅಪ್ಲೈ ಆಗ್ತಿದೆ, ಹಾಗೆ ಬಾಡಿ ಸಹಿತ ಮೂವ್ ಆಗ್ತಿದೆ. ಅಂದ್ರೆ ಇಲ್ಲಿ ವರ್ಕ್ ಈಸ್ ಡನ್. ಇಲ್ಲಿ ವರ್ಕ್ ಈಸ್ ಡನ್ ಅಥವಾ ವರ್ಕ್ ಡನ್. ರೀಸನ್? ಡಿಸ್ಪ್ಲೇಸ್ಮೆಂಟ್ ನಾಟ್ ಈಕ್ವಲ್ ಟು 0 ಅಥವಾ ದೇರ್ ಇಸ್ ಎ ಡಿಸ್ಪ್ಲೇಸ್ಮೆಂಟ್ ಅಂತಾನು ಬರಿಬಹುದು. ಓಕೆ, ನಿಮಗೆ ಈಸಿಯಾಗಿ ಅರ್ಥ ಆಗಲಿ, ಹಾಗೆ ನಿಮಗೆ ಟೈಮು ಸಹಿತ ಸೇವ್ ಆಗಲಿ ಅಂತೇಳಿ ಮ್ಯಾಥಮೆಟಿಕಲಿ ಎಕ್ಸ್ಪ್ರೆಸ್ ಮಾಡ್ತಿರೋದು. ವರ್ಕ್ ಡನ್ ಆಗಿದೆ, ರೀಸನ್ ಎಸ್ ನಾಟ್ ಈಕ್ವಲ್ ಟು 0 ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ನಾಟ್ ಈಕ್ವಲ್ ಟು 0. ಓಕೆ, ನಿಮಗೆ ಕ್ಲಿಯರ್ ಆಗಿ ಬರಿಬೇಕಂದ್ರೂ ಬರೀತೀನಿ. ಓಕೆ, ಫಸ್ಟ್ ಆನ್ಸರ್ ವರ್ಕ್ ಈಸ್ ಡನ್. ವರ್ಕ್ ಈಸ್ ಡನ್ because there is a displacement. There is a displacement. Okay, first reason, first question ಆಯ್ತು. ಇದು ಎ ಅಲ್ವಾ? ಎ. ನೆಕ್ಸ್ಟ್, a donkey is carrying a load on its back. ಒಂದು ಕತ್ತೆ ಅದ್ರ ಮೇಲೆ ಒಂದು ಲೋಡ್ನ ತಗೊಂಡು ಹೋಗ್ತಾ ಇದೆ. ಇಲ್ಲಿ ವರ್ಕ್ ಆಗಿದೆನಾ ಇಲ್ಲ? ಇಲ್ಲಿ ಲೋಡ್ ಮೇಲೆ ವರ್ಕ್ ಆಗಿದೆನಾ ಇಲ್ಲ? ಸಿಂಬಾಲಿಕಲಿ ತೋರಿಸ್ಬೇಕಂತಂದ್ರೆ, ಓಕೆ ಅರ್ಥ ಮಾಡ್ಕೊಳ್ಳಿ, ಡಾಂಕಿ ಅಂದ್ರೆ ಕತ್ತೆ, ಇದ್ರ ಮೇಲೆ ಒಂದು ಲೋಡ್ ಇಟ್ಟಿದ್ದಾರೆ. ಓಕೆ, ದಿಸ್ ಇಸ್ ಎ ಲೋಡ್. ಇಮ್ಯಾಜಿನ್ ಮಾಡ್ಕೊಳ್ಳಿ, ಕತ್ತೆ ಕಾಲ್ ಅನ್ಕೊಳ್ಳಿ. ಓಕೆ, ಇದು ಹೋಗ್ತಾ ಇದೆ ಈ ತರ. ಓಕೆ, ರೋಡ್ ಮೇಲೆ ಹೋಗ್ತಾ ಇದೆ. ಕತ್ತೆ ಮುಖ ಅನ್ಕೊಳ್ಳಿ. ಓಕೆ, ಸೊ ಇದು ಲೋಡ್ ಆಯ್ತು. ಸೊ ಇದು ಮೂವ್ ಆಗ್ತಾನೆ ಇದೆ. ಯಾವುದು? ಕತ್ತೆ ಮೂವ್ ಆಗ್ತಾನೆ ಇದೆ. ಸೊ ಇಲ್ಲಿ ನಮಗೆ ಫೋರ್ಸ್ ಆಕ್ಟ್ ಆಗ್ತಿದೆ. ಯಾವ ತರ ಫೋರ್ಸ್ ಹೇಳ್ತೀರಾ? ಯಾವ ತರ ಫೋರ್ಸ್ ಅಂತ? ಗ್ರಾವಿಟೇಷನಲ್ ಫೋರ್ಸ್ ಆಕ್ಟ್ ಆಗ್ತಿದೆ. ಸೊ ಇದನ್ನ ನಾನು ಎಫ್ ಜಿ ಅಂತ ಬರೀತೀನಿ. ಓಕೆ, ಎಫ್ ಜಿ ಫೋರ್ಸ್ ಡ್ಯೂ ಟು ಗ್ರಾವಿಟಿ ಅಂತಾನು ಬರಿಬಹುದು, ಎಫ್ ಜಿ. ಹಾಗಿತ್ತಂದ್ರೆ ಈ ಲೋಡ್ ಯಾವ ಕಡೆ ಮೂವ್ ಆಗ್ತಿದೆ? ಲೋಡ್ ಈ ತರ ಮೂವ್ ಆಗ್ತದೆ, ರೈಟ್? ಸೊ ಇದನ್ನ ನಾನು ಎಸ್ ಅಂತ ಕರಿತೀನಿ, ಡಿಸ್ಪ್ಲೇಸ್ಮೆಂಟ್. ಇವಾಗ ವರ್ಕ್ ಡನ್ ಯಾವ ತರ ಬರಿಬಹುದು? ವರ್ಕ್ ಡನ್ ದಟ್ ಈಸ್ ಈಕ್ವಲ್ ಟು ಎಫ್ ಇಂಟು ಎಸ್, ರೈಟ್? ಇಲ್ಲಿ ಪರ್ಪೆಂಡಿಕ್ಯುಲರ್ ಇದೆ, ಎಫ್ ಪರ್ಪೆಂಡಿಕ್ಯುಲರ್ ಟು ಎಸ್. ನೋಡಿ ಎಷ್ಟು ಆಂಗಲ್ ಇದೆ? 90 ಡಿಗ್ರಿ. ಸೊ ವರ್ಕ್ ಡನ್ ಇಸ್ 0 ಆನ್ ದ ಲೋಡ್. ಇಲ್ಲಿ ಹೇಳ್ಬೋದು, ಸರ್ ಆಗಿತ್ತಂದ್ರೆ ಕತ್ತೆ ಅದ್ರ ಮೇಲೆ ಲೋಡ್ ಹಾಕೊಂಡು ಹೋಗ್ತಾ ಇದೆಯಲ್ಲ, ಅದು ವರ್ಕ್ ಮಾಡ್ತಿದೆಯಲ್ಲ? ಎಸ್, ಅಫ್ ಕೋರ್ಸ್. ನಾವು ಅಗೇನ್ಸ್ಟ್ ಫೋರ್ಸ್ ಆಫ್ ಗ್ರಾವಿಟಿ ಅಂದಾಗ, ಅಗೇನ್ಸ್ಟ್ ಫೋರ್ಸ್ ಆಫ್ ಗ್ರಾವಿಟಿ, ದಿಸ್ ಇಸ್ ಜಿ. ಓಕೆ, ಫೋರ್ಸ್ ಡ್ಯೂ ಟು ಗ್ರಾವಿಟಿ. ಅಗೇನ್ಸ್ಟ್ ಫೋರ್ಸ್ ಆಫ್ ಗ್ರಾವಿಟಿ ಇಟ್ ಇಸ್ 0. ಬಟ್ ನಾವು ಅಗೇನ್ಸ್ಟ್ ಫ್ರಿಕ್ಷನ್ ಅಂತಂದಾಗ, ಇವಾಗ ನೋಡಿ, ಅಗೇನ್ಸ್ಟ್ ಫ್ರಿಕ್ಷನ್ ಅಂತಂದ್ರೇನು? ಸಪೋರ್ಟ್ಸ್ ದ ಮೋಷನ್ ಅಂಡ್ ಅಪೋಸ್ ಅಂಡ್ ಸಪೋರ್ಟ್ಸ್ ದ ಮೋಷನ್ ಅಂತ. ಓಕೆ, ಆಕ್ಚುಲಿ ನಮ್ಮ ಸ್ಕೂಲ್ಗಳಲ್ಲಿ ಏನ್ ಹೇಳ್ಕೊಡೋದಂದ್ರೆ, ಫ್ರಿಕ್ಷನ್ ಇಸ್ ಎ ಟೈಪ್ ಆಫ್ ಫೋರ್ಸ್ ವಿಚ್ ಅಪೋಸಸ್ ಅ ಮೋಷನ್. ಓಕೆ, ಸೊ ಇಟ್ ಇಸ್ ನಾಟ್ ಓನ್ಲಿ ಅಪೋಸ್, ಇಟ್ ಈಸ್ ಆಲ್ಸೋ ಸಪೋರ್ಟ್ಸ್ ದ ಮೋಷನ್. ಹೇಗೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್, ಆ ಫುಲ್ ಪ್ಲೇನ್ ಆಗಿರೋ ಆ ಸರ್ಫೇಸ್ ಇದೆ, ಇಟ್ ಈಸ್ ಸ್ಮೂತ್, ವೆರಿ ಸ್ಮೂತ್.
ಓಕೆ, ದರ್ ಇಸ್ ನೋ ಫ್ರಿಕ್ಷನ್ ಅಟ್ ಆಲ್. ನೀವು ಅದ್ರ ಮೇಲೆ ನಡೆಯೋಕ್ಕೆ ಟ್ರೈ ಮಾಡಿದಾಗ ನಿಮ್ಗೆ ನಡೆಯೋಕ್ಕಾಗುತ್ತಾ? ಫ್ರಿಕ್ಷನ್ ಇದ್ರೆ ನಿಮ್ ಕಾಲ್ ಜಾರ್ತಾ ಹೋಗುತ್ತೆ, ರೈಟ್? ನೀವು ಅಲ್ಲಿ ಮೂವ್ ಆಗಕ್ಕೆ ಆಗಲ್ಲ, ಜಸ್ಟ್ ಸ್ಲಿಪ್ ಆಗ್ತಿರುತ್ತೆ ನಿಮ್ ಕಾಲೆಲ್ಲ. ಅವಾಗ ಏನ್ ಬೇಕು ನಿಮ್ಗೆ? ಫ್ರಿಕ್ಷನ್ ಬೇಕಾಗುತ್ತೆ. ಯಾಕಂದ್ರೆ ನೀವು ನಿಂತ್ಕೋಬೇಕಂದ್ರೂ ಫ್ರಿಕ್ಷನ್ ಬೇಕು, ಮೂವ್ ಆಗ್ಬೇಕಂದ್ರೂ ಫ್ರಿಕ್ಷನ್ ಬೇಕು, ನೀವು ಸ್ಟಾಪ್ ಆಗಬೇಕು, ಮೋಷನ್ ಅಲ್ಲಿರೋ ಬಾಡಿ ಸ್ಟಾಪ್ ಅಥವಾ ರೆಸ್ಟಿಗೆ ಬರಬೇಕಂದ್ರೂ ಫ್ರಿಕ್ಷನ್ ಬೇಕು. ಅಂದ್ರೆ ಫ್ರಿಕ್ಷನ್ ಇಸ್ ನಾಟ್ ಓನ್ಲಿ ಅಪೋಸ್ ದ ಮೋಷನ್, ಆಲ್ಸೋ ಸಪೋರ್ಟ್ಸ್ ದ ಮೋಷನ್, ರೈಟ್? ಸೊ ಇವಾಗ ಇದು ಮುಂದೆ ಹೋಗ್ಬೇಕಂದ್ರೆ ಫೋರ್ಸ್ ಯಾವ ಕಡೆ ಆಕ್ಟ್ ಆಗಬೇಕು? ಈ ಕಡೆ ಆಕ್ಟ್ ಆಗಬೇಕು, ರೈಟ್? ದಿಸ್ ದ ಫೋರ್ಸ್. ಬಾಡಿ ಯಾವ ಕಡೆ ಮೂವ್ ಆಗ್ತದೆ? ಮುಂದೆ. ಸೊ ಇಲ್ಲಿ ನೋಡಿ, ಫೋರ್ಸ್ ಆಫ್ ಫ್ರಿಕ್ಷನ್ ಅಂತ ಬರೀತೀನಿ. ಇಟ್ ಈಸ್ ದ ಫೋರ್ಸ್ ಆಫ್ ಫ್ರಿಕ್ಷನ್. ಇವಾಗ ವಾಟ್ ಇಸ್ ದ ವರ್ಕ್ ಡನ್ ಡ್ಯೂ ಟು ಫೋರ್ಸ್ ಆಫ್ ಫ್ರಿಕ್ಷನ್ ಅಂತ ಅಂದಾಗ, ಸೊ ವರ್ಕ್ ಡನ್ ದಟ್ ಈಸ್ ಈಕ್ವಲ್ ಟು ಫೋರ್ಸ್ ಆಫ್ ಫ್ರಿಕ್ಷನ್ ಇಂಟು ಡಿಸ್ಪ್ಲೇಸ್ಮೆಂಟ್ ಅಂದಾಗ ಇಟ್ ಈಸ್ ಅ ನೆಗೆಟಿವ್ ಅಲ್ವಾ? ಸೊ ಫೋರ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್ ಆರ್ ಇನ್ ಅಪೋಸಿಟ್ ಡೈರೆಕ್ಷನ್, ರೈಟ್? ಸೊ ಅದರಿಂದ ನಾನು ಇಲ್ಲಿ ವರ್ಕ್ ಡನ್ ಈಸ್ ನೆಗೆಟಿವ್ ಅಂತಾನು ಬರೀಬಹುದು. ವರ್ಕ್ ಡನ್ ಈಸ್ ನೆಗೆಟಿವ್. ವರ್ಕ್ ಡನ್ ಈಸ್ ನೆಗೆಟಿವ್. ನೆಗೆಟಿವ್ ಯಾವುದಕ್ಕೆ? ಝೀರೋ ಯಾವುದಕ್ಕೆ? ನಮ್ಗೆ ಏನಾದರೂ ಪ್ರಿಸೈಸ್ಲಿ ಕೇಳಿದಾರ ನೋಡೋಣ ಒಂದ್ಸತಿ. ಎ ಡಾಂಕಿ ಈಸ್ ಕ್ಯಾರಿಂಗ್ ಎ ಲೋಡ್ ಆನ್ ಇಟ್ಸ್ ಬ್ಯಾಕ್ ಅಂತ ಹೇಳಿರೋದು. ಸೊ ಅದರಿಂದ ನಾನು ಎಗೇನೆಸ್ಟ್ ಫೋರ್ಸ್ ಆಫ್ ಎ ಗ್ರಾವಿಟಿನ ತಗೋತೀನಿ. ಓಕೆ, ಎಗೇನೆಸ್ಟ್ ಫೋರ್ಸ್ ಆಫ್ ಗ್ರಾವಿಟಿ. ವರ್ಕ್ ಈಸ್ ನಾಟ್ ಡನ್. ರೀಸನ್ ಫೋರ್ಸ್ ಆಫ್ ಗ್ರಾವಿಟಿ, ಎಫ್ ಜಿ ಅಂತ ಬರೀತೀನಿ. ಫೋರ್ಸ್ ಆಫ್ ಗ್ರಾವಿಟಿ ಈಸ್ perpendicular to displacement. Okay, so this is the reason. So illi work done agide, therefore not equal to 0. Illi work done equal to 0. Artha aita? 2 examples. Next, second example aitu. Next one. A windmill is lifting water from well. Of course, it is the work done. Water lift ಆಗ್ತದೆ ಎಲ್ಲಿಂದ? A windmill is lifting a water from well. ಈ ಬಾವಿಯಿಂದ ನೀರನ್ನ ಎತ್ತಬೇಕಂದ್ರೆ ಬಕೆಟ್ ಅನ್ನ ಒಳಗಾಗ್ತೀವಿ, ಆಮೇಲೆ ಅದರಲ್ಲಿ ನೀರು ತುಂಬಿದ ಮೇಲೆ ಎತ್ತುತ್ತೀವಿ. ಅಂದ್ರೆ ನಾವು ಅದ್ರ ಮೇಲೆ ಫೋರ್ಸ್, ಬಕೆಟ್ ಮೇಲೆ ಫೋರ್ಸು ಅಪ್ಲೈ ಮಾಡ್ತಿದೀವಿ, ಹಾಗೆ ಆ ಬಕೆಟ್ ಮೇಲೇನು ಬರ್ತಾ ಇದೆ ಅಂತಂದ್ರೆ ದರ್ ಇಸ್ ಅ ಫೋರ್ಸ್ ಆಕ್ಟಿಂಗ್ ಆನ್ ಅ ಬಕೆಟ್, ಅಥವಾ ಆ ನೀರು ತುಂಬಿದ ಬಕೆಟ್ ಅಲ್ಲಿ ನಾವು ಫೋರ್ಸ್ ಆಕ್ಟ್ ಮಾಡ್ತಾ ಇದೀವಿ, ಹಾಗೆ ಆ ಬಕೆಟ್ ಸಹಿತ ಮೇಲೆ ಬರ್ತಾ ಇದೆ. ಅಂದ್ರೆ there is vertical displacement also. Whenever there is a force as well as vertical displacement, not only vertical displacement, if we consider vertical displacement, that is with respect to force of gravity, horizontal displacement consider ಮಾಡಿದ್ರೆ just a force, applied force ಅಂತಾನೆ ಹೇಳ್ಬೋದು. ಓಕೆ, ಸೊ ಇಲ್ಲಿ ವರ್ಕ್ ಡನ್ ಆಗಿದೆ, therefore C work is done. Reason there is a displacement. Lifting ಅಂತಂದ್ರೆ ಮೇಲೆ ಬರ್ತಿದೆ ತಾನೆ, there is a displacement S. Okay, there is a displacement S. Okay, next question ನೋಡೋಣ. D. A green plant is carrying out a photosynthesis. ಇಲ್ಲಿ ಏನ್ ಆನ್ಸರ್ ಮಾಡ್ತೀರಾ? A green plant is carrying out a photosynthesis. ಒಂದು ಹಸಿರು ಸಸ್ಯದಲ್ಲಿ ಫೋಟೋಸಿಂಥಸಿಸ್ ಆಗ್ತಿದೆ. ಇಲ್ಲಿ ವರ್ಕ್ ಆಗಿದೆನಾ ಇಲ್ವಾ? ಇಲ್ಲಿ ನಾನು ಹೇಳ್ಬೋದು, ಇಲ್ಲಿ ವರ್ಕ್ ಈಸ್ ನಾಟ್ ಡನ್. ಹೇಗಂತೀರಾ? ಗೆಸ್ ಮಾಡಿ. ವರ್ಕ್ ಈಸ್ ನಾಟ್ ಡನ್. Reason there is a no displacement. Okay, there is no displacement. D ಆಯ್ತು. Next, an engine is pulling a train. Of course, there is a work done. ಹೇಗೆ ಅಂತೀರಾ? ಗೆಸ್ ಮಾಡ್ಬೋದಾ ಹೇಗೆ ಅಂತ?
ಇಂಜಿನ್ ಮೇಲೆ ಫೋರ್ಸ್ ಆಕ್ಟ್ ಆಗ್ತದೆ. ಆ ಫೋರ್ಸ್ ಏನ್ ಮಾಡುತ್ತೆ, ಪುಲ್ಲಿಂಗ್ ಆ ಟ್ರೈನ್ ಅಂದ್ರೆ ದೇರ್ ಇಸ್ ಅ ಡಿಸ್ಪ್ಲೇಸ್ಮೆಂಟ್, ಹೆನ್ಸ್ ವರ್ಕ್ ಇಸ್ ಡನ್. ಓಕೆ, ಸೊ ಈ ಬಗ್ಗೆ ಬರೀಬೇಕಂದ್ರೆ ವರ್ಕ್ ಈಸ್ ಡನ್, reason there is a displacement. There is a displacement S. Okay, now a food grain are getting dried in sun. ಇದು ಸಹಿತ ಸೇಮ್. ಏನಾಗ್ತದೆ, ಫುಡ್ ಗ್ರೇನ್ಸ್ ಆರ್ ಗೆಟಿಂಗ್ ಡ್ರೈಡ್ ಇನ್ ದ ಸನ್. ಅಲ್ಲಿ ಗ್ರೇನ್ ಅನ್ನೋದು ಮೂವ್ ಆಗ್ತಿದೆನಾ? ಇಲ್ಲ. ಸೊ ಹೆನ್ಸ್ ದರ್ ಇಸ್ ನೋ ವರ್ಕ್ ಡನ್. ಎಫ್ ಇದನ್ನ ಎರೇಸ್ ಮಾಡ್ತೀನಿ. Work is not done. Reason? Same. There is no displacement. No displacement. Okay. Next one. F I2. The last one. A sailboat is moving due to wind energy. Wind energy ಬೋಟ್ ನ ಮೂವ್ ಮಾಡ್ತಿದೆ ಅಂದ್ರೆ ಫೋರ್ಸ್ ಆಕ್ಟ್ ಆಗ್ತಿದೆ, ಹಾಗೆ ಬೋಟ್ ಸಹಿತ ಮೂವ್ ಆಗ್ತಿದೆ. ಸೊ ಹೆನ್ಸ್ ವರ್ಕ್ ಈಸ್ ಡನ್. ರೀಸನ್ ದೇರ್ ಈಸ್ displacement. There is a displacement S. ಓಕೆ, ಈ ತರ ರೀಸನ್ಸ್ ಬರಿಬೇಕು. ಸಿಂಪಲ್, ಒಂದೊಂದು ಲೈನ್ ಅಲ್ಲೇ ನಿಮ್ಗೆ ಆನ್ಸರ್ ಸಿಗ್ತದೆ ನೋಡಿ. ಓಕೆ, ಸೊ ಇಷ್ಟು ಫಸ್ಟ್ ಕ್ವಶನ್ ಬಗ್ಗೆ ಆಯ್ತು. ಯಾವ್ದಾರು ಬಿಟ್ವಾ? ಇಲ್ಲ. ಫೈನ್. ಸೆಕೆಂಡ್ ಕ್ವಶನ್. An object thrown at a certain angle to the ground moves in a curved path and falls back to the ground. The initial and final points of the path of the object lies on the same horizontal line. What is the work done by the force of gravity? ಇಲ್ಲಿ ಫೋರ್ಸ್ ಆಫ್ ಗ್ರಾವಿಟಿ ಬಗ್ಗೆ ಕೇಳಿರೋದು. ಓಕೆ, ಸೊ ಯಾವ ತರ ಪ್ರೆಸೆಂಟ್ ಮಾಡ್ಬೋದು ಇದನ್ನ ಡಯಾಗ್ರಾಮೆಟಿಕಲಿ ಅಂದ್ರೆ, ಸಪೋಸ್ ನಾನು ಇದನ್ನ ಗ್ರೌಂಡ್ ಅನ್ಕೋತೀನಿ. ಓಕೆ, ಸೊ ಈ ಗ್ರೌಂಡ್ ಇಂದ ಒಂದು ಆಬ್ಜೆಕ್ಟ್ ನ ಥ್ರೋ ಮಾಡಿದ್ದೀನಿ. ಓಕೆ, ಕನ್ಸಿಡರ್ ದಿಸ್ ಇಸ್ ಆಬ್ಜೆಕ್ಟ್. ಆಬ್ಜೆಕ್ಟ್ ನ ಥ್ರೋ ಮಾಡಿದ್ದೀನಿ. an object thrown at an certain angle. ಇದನ್ನ ನಾನು ಆಂಗಲ್ ಅಂತ ಕರೀತೀನಿ, ಆಂಗಲ್ ಥೀಟಾ. ಓಕೆ, ಸೊ ದಿಸ್ ಇಸ್ initial position. So I'll call it as a initial displacement. Okay, displacement barala. Whenever there is a change in position, then only we call it as a displacement. So idanna nanu I anta baritini. Initial position moves in a curved path and falls back into the ground. So ee tara move agutte, ee tara move agi ಮತ್ತೆ ಗ್ರೌಂಡ್ ಗೆ ಬರುತ್ತೆ. ನೋಡಿ, ಈ ಆಬ್ಜೆಕ್ಟ್ ಏನಿದೆಯಲ್ಲ, ಫಸ್ಟ್ ಎಲ್ಲಿತ್ತು? ಗ್ರೌಂಡ್ ಅಲ್ಲೇ ಇತ್ತು. ರೈಟ್, ಗ್ರೌಂಡ್ ಅಲ್ಲೇ ಇತ್ತು. at a certain angle it is thrown. So curved path ಅಲ್ಲಿ ಹೋಗಿ ಮತ್ತೆ ಗ್ರೌಂಡ್ ಗೆ ಬಂದಿದೆ. ಸೊ ದಿಸ್ ಇಸ್ ಫೈನಲ್ ಪೊಸಿಷನ್ ಆಫ್ ಆಬ್ಜೆಕ್ಟ್. ಇಲ್ಲಿ ಬರೀತೀನಿ ಆಬ್ಜೆಕ್ಟ್.
ಆಬ್ಜೆಕ್ಟ್. ಇಲ್ಲಿ ಕೇಳ್ತಿರೋದು ಫೋರ್ಸ್ ಆಫ್ ಗ್ರಾವಿಟಿ. ಫೋರ್ಸ್ ಆಫ್ ಗ್ರಾವಿಟಿ ಯಾವ ತರ ಆಕ್ಟ್ ಆಗುತ್ತೆ? ಆಲ್ವೇಸ್ ವರ್ಟಿಕಲಿ ಡೌನ್ವರ್ಡ್. ಇಲ್ಲೇನೋ ಫೋರ್ಸ್ ಆಫ್ ಗ್ರಾವಿಟಿ ಇದೆ. ಸೊ ಫೋರ್ಸ್ ಆಫ್ ಗ್ರಾವಿಟಿನ ನಾನು ಡಿಫೈನ್ ಮಾಡಿದಾಗ ನಿಮಗೆ ವರ್ಕ್ ಡನ್, ಓಕೆ, ವರ್ಕ್ ಡನ್ by force of gravity, work done by a force of gravity, force of gravity. ಯಾವ ತರ ಡಿಫೈನ್ ಮಾಡಿದೆ? ಜನರಲಿ ವರ್ಕ್ ಡನ್ ಇಸ್ ಗಿವೆನ್ ಬೈ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಇದನ್ನ ಕನ್ವರ್ಟ್ ಮಾಡಿದಾಗ W is equal to F ಅಂದ್ರೆ ಏನು? ದ ಫೋರ್ಸ್ ಆಕ್ಟಿಂಗ್ ಆನ್ ಎ ಬಾಡಿ ಆಫ್ ಮಾಸ್ M, ವೇಟ್ ಆಫ್ ದ ಬಾಡಿ ಅಂತ ಓದಿರ್ತೀರ. ಆ ವೇಟ್ ಆಫ್ ದ ಬಾಡಿನ ಯಾವ ತರ ಬರೀಬಹುದು? M into G, mass of the body, force of gravity ಅಥವಾ acceleration due to gravity acting on the body. So displacement, ಇಲ್ಲಿ displacement ಯಾವ displacement? Vertical displacement, that is height. ಅದ್ರ ಪ್ರಕಾರ ಇಲ್ಲಿ ನೋಡಿ, ಇಲ್ಲೂ ಮತ್ತೆ ಇಲ್ಲೂ ಸೇಮ್ ಆಬ್ಜೆಕ್ಟ್ ಇದೆ, ಓಕೆ, ಸೇಮ್ ಆಬ್ಜೆಕ್ಟ್ ಬಟ್ ಆನ್ ದ ಗ್ರೌಂಡ್. ಸೊ ಇಲ್ಲಿ ವರ್ಟಿಕಲ್ ಡಿಸ್ಪ್ಲೇಸ್ಮೆಂಟ್ ಇಸ್ 0. ವರ್ಟಿಕಲ್ ಡಿಸ್ಪ್ಲೇಸ್ಮೆಂಟ್ ಇಸ್ 0 ಅಂತಂದ್ರೆ H is equal to 0. Therefore M into G into 0. So work done by force of gravity, it is a 0. Simple. Work done by force of gravity, it is a 0. Simple. Got it? So ಈ ತರ ನೀವು ಆನ್ಸರ್ ಮಾಡಬೇಕಾಗತ್ತಾ? ರೈಟ್. ನೆಕ್ಸ್ಟ್ ಒನ್. ಎ ಬ್ಯಾಟರಿ ಲೈಟ್ಸ್ ಎ ಬಲ್ಬ್. ಓಕೆ, ಒಂದು ಬ್ಯಾಟರಿ ಇದೆ. ಆ ಬ್ಯಾಟರಿಯಿಂದ ನಾವು ಬಲ್ಬ್ನ ಗ್ಲೋ ಆಗೋ ತರ ಮಾಡ್ತೀವಿ. ಡಿಸ್ಕ್ರೈಬ್ ದ ಎನರ್ಜಿ ಚೇಂಜಸ್ ಇನ್ವಾಲ್ವ್ಡ್ ಇನ್ ದ ಪ್ರಾಸೆಸ್. ಸೊ ಫಸ್ಟ್ ಇಲ್ಲಿ ಬರೆಯೋದಾದ್ರೆ ಬ್ಯಾಟರಿ ಯೂಸ್ ಮಾಡಿಕೊಂಡು ಲೈಟ್ಸ್ ಅ ಬಲ್ಬ್, ಲೈಟ್ಸ್ ಅ ಬಲ್ಬ್. ನಾವು ನಾರ್ಮಲ್ ಆಗಿ ಮನೆಗಳಲ್ಲಿ ಈ ಟಾರ್ಚ್ ಯೂಸ್ ಮಾಡ್ಕೊಂಡಾಗ ಒಳಗಡೆ ಬ್ಯಾಟರೀಸ್ ಇರುತ್ತಲ್ಲ, ಸೆಲ್ ಆರ್ ಬ್ಯಾಟರಿ, ಅದನ್ನು ಯೂಸ್ ಮಾಡ್ಕೊಂಡಾಗ ನಾವು ಬಟನ್ ಒತ್ತಿದ ತಕ್ಷಣ ಬೆಳಕು ಬರುತ್ತಾ. ಸೊ ಈ ಪ್ರಾಸೆಸ್ ಅಲ್ಲಿ ಯಾವ್ಯಾವ ತರ ಎನರ್ಜಿ ಕನ್ವರ್ಟ್ ಆಗುತ್ತೆ ಅನ್ನೋದು ನಾವು ಇಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು. ಎಕ್ಸ್ಪ್ಲೇನ್ ಅದಕ್ಕಿಂತ ಮುಂಚೆ ಜಸ್ಟ್ ನಾವು ತಿಳ್ಕೊಬೇಕು ಯಾವ ತರ ಎನರ್ಜಿ ಚೇಂಜಸ್ ಆಗುತ್ತೆ ಅಂತ. ಸೊ ಇದರಲ್ಲಿ ನಾನು ಬರೆಯೋದಾದ್ರೆ, ಓಕೆ, ಇದರಲ್ಲಿ ನಾನು ಬರೆಯೋದಾದ್ರೆ ಫಸ್ಟ್ ಒನ್ ಬ್ಯಾಟರಿ. ಸೊ ಬ್ಯಾಟರಿಯಲ್ಲಿ ನೋಡಿ, ಬ್ಯಾಟರಿಯಿಂದ ಲೈಟ್ ಬಲ್ಬ್ ಆಗ್ತದೆ. ಓಕೆ, ಸೊ ಇಲ್ಲಿ ಬ್ಯಾಟರಿ ಅಂತ ಕನ್ಸಿಡರ್ ಮಾಡಿದಾಗ ಇಟ್ ಈಸ್ ಎ ಕೆಮಿಕಲ್ ಎನರ್ಜಿ. ಇಟ್ ಈಸ್ ಅ ಕೆಮಿಕಲ್ ಎನರ್ಜಿ. ಕೆಮಿಕಲ್ ಎನರ್ಜಿ. ಈ ಕೆಮಿಕಲ್ ಎನರ್ಜಿ ಏನಾಗ್ತದೆ? ಈ ಕೆಮಿಕಲ್ ಎನರ್ಜಿ ಕನ್ವರ್ಟಿಂಗ್ ಇನ್ ಟು ಲೈಟ್ ಎನರ್ಜಿ. ಸೊ ಈ ಬ್ಯಾಟರಿ ಫಸ್ಟ್ ಲೈಟ್ ಬರ್ಬೇಕಂದ್ರೆ ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಆಗಬೇಕು. ಸೊ ಬ್ಯಾಟರಿ, ಸೆಲ್ ಆರ್ ಬ್ಯಾಟರಿ, ವಾಟ್ ಇಸ್ ದ ಕನ್ವರ್ಷನ್ ಇನ್ ಅ ಸೆಲ್ ಆರ್ ಬ್ಯಾಟರಿ? ಕೆಮಿಕಲ್ ಎನರ್ಜಿ ಟು ಎಲೆಕ್ಟ್ರಿಕಲ್ ಎನರ್ಜಿ. ಸೊ ಇಲ್ಲಿ ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ. ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ. ಈ ಎಲೆಕ್ಟ್ರಿಕಲ್ ಎನರ್ಜಿಯಿಂದಾನೆ ಲೈಟ್ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ. ಲೈಟ್ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ. ಈ ಲೈಟ್ನ ಜಾಸ್ತಿ ಹೊತ್ತು ಬಲ್ಬ್ ಉರಿತಿದ್ರೆ ಏನಾಗುತ್ತೆ? ನೀವು ನಾರ್ಮಲ್ ಆಗಿ ಮನೆಗಳಲ್ಲಿ ಬಲ್ಬ್ ಏನಿರುತ್ತೆ, ಕರೆಂಟ್ ಹೋದಾಗ ಅದನ್ನ ಟಚ್ ಮಾಡಿ ನೋಡಿ. ಓಕೆ, ತುಂಬಾ ಹೊತ್ತು ಗ್ಲೋ ಆದ್ಮೇಲೆ ಆ ಬಲ್ಬ್ನ ಟಚ್ ಮಾಡಿ, ನಿಮ್ಗೆ ಜಾಸ್ತಿ ಬಿಸಿ ಆಗೋ ತರ ಫೀಲ್ ಆಗುತ್ತೆ. ಅಂದ್ರೆ ಅದು ಸುಡುತ್ತೆ ಆಕ್ಚುಲಿ ಬಲ್ಬ್. ಸೊ ಅದರ ಅರ್ಥ ಏನು? ಈ ಲೈಟ್ ಎನರ್ಜಿನ ಕನ್ವರ್ಟ್ ಮಾಡಿದ್ದಾರೆ ಯಾವುದಕ್ಕೆ? ಹೀಟ್ ಎನರ್ಜಿ. ಹೀಟ್ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಸೊ ಇಷ್ಟು ಎನರ್ಜಿ ಟ್ರಾನ್ಸ್ಫರ್ ಇರುತ್ತೆ. ಯಾವುದರಿಂದ? ಒಂದು ಟಾರ್ಚ್ ನ ಕನ್ಸಿಡರ್ ಮಾಡಿದ್ರೆ, ಓಕೆ, ಒಂದು ಟಾರ್ಚ್ ನ ಕನ್ಸಿಡರ್ ಮಾಡಿದ್ರೆ ಫಸ್ಟ್ ಸೆಲ್ ನ ಕನ್ಸಿಡರ್ ಮಾಡ್ತೀವಿ. ಸೆಲ್ ಅಲ್ಲಿ ನಾವು ಯಾವ ತರ ಕನ್ವರ್ಷನ್ ಆಫ್ ಎನರ್ಜಿ ನೋಡಬಹುದು? ಇಟ್ ಇಸ್ ಎ ಕೆಮಿಕಲ್ ಎನರ್ಜಿ ಟು ಎಲೆಕ್ಟ್ರಿಕಲ್ ಎನರ್ಜಿ. ಈ ಎಲೆಕ್ಟ್ರಿಕಲ್ ಎನರ್ಜಿಯಿಂದ, ಓಕೆ, ಈ ಎಲೆಕ್ಟ್ರಿಕಲ್ ಎನರ್ಜಿಯಿಂದ ಲೈಟ್ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ. ಈ ಎಲೆಕ್ಟ್ರಿಕಲ್ ಎನರ್ಜಿ ಲೈಟ್ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ. ಈ ಲೈಟ್ ಎನರ್ಜಿಯಿಂದ ಹೀಟ್ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ. ಸೊ ದಿಸ್ ಇಸ್ ದ ಪ್ರಾಸೆಸ್. ಓಕೆ, ದಿಸ್ ಇಸ್ ದ ಪ್ರಾಸೆಸ್. ಸೊ ಇಷ್ಟು ಪ್ರಾಸೆಸ್ ಇನ್ವಾಲ್ವ್ ಆಗಿದೆ. ಓಕೆ, ನೆಕ್ಸ್ಟ್ fourth question. A certain force acting on a 20 kg mass.
changes its velocity from velocity ಕೊಟ್ಟಿದ್ದಾರೆ ಇಲ್ಲಿ ಸ್ವಲ್ಪ ms -1 ಅಂತ ಆಗಿದೆ. ಸೊ ಅದ್ರ ಮೀನಿಂಗ್ ಏನಂತಂದ್ರೆ ಇಟ್ ಈಸ್ ಎ 5 meter per second to 2 meter per second. Okay, calculate the work done by the force. ನಾವು ಕೈನೆಟಿಕ್ ಎನರ್ಜಿ ಡೆರಿವೇಶನ್ ಮಾಡಬೇಕಾದ್ರೆ ನಿಮಗೆ ಈ ತರ ಡೆರಿವೇಶನ್ ಮಾಡಿದ್ದೆ. ಫೈನಲ್ ಎಕ್ಸ್ಪ್ರೆಷನ್ ಏನು ಬಂದಿತ್ತಂದ್ರೆ ಫಸ್ಟ್ ನಾನು ಡೇಟಾ ಬರ್ಕೋತೀನಿ. ಸೊ ಡೇಟಾ ಬರ್ಕೊಂಡಾಗ ಡೇಟಾ ದಟ್ ಈಸ್ ಈಕ್ವಲ್ ಟು ಫೋರ್ಸ್ ಎಷ್ಟಾಗ್ತದೆ? ಅಪ್ಲೈಡ್ ಫೋರ್ಸ್ ಎಷ್ಟು? 20 kg. ಹಾಗೆ ವೆಲಾಸಿಟಿ ಏನಾಗ್ತದೆ? ಇನಿಷಿಯಲ್ ವೆಲಾಸಿಟಿ ದಟ್ ಈಸ್ u 5 meter per second. ಸೊ ಫೈನಲ್ ಆಗಿ ಎಷ್ಟು ಸ್ಪೀಡಲ್ಲಿ ಹೋಗ್ತದೆ? 2 meter per second. ಇವಾಗ ನಾವು ವರ್ಕ್ ಡನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ವಾಟ್ ಈಸ್ ದ ವರ್ಕ್ ಡನ್? ಸೊ ಜನರಲಿ ನಾವು ವರ್ಕ್ ಡನ್ನ ಡಿಫೈನ್ ಮಾಡಬೇಕಾದ್ರೆ ವರ್ಕ್ ಡನ್ ದಟ್ ಈಸ್ ಈಕ್ವಲ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್, ರೈಟ್? ಸೊ ಫೋರ್ಸ್ನ ನಾವು mg ಅಂತ ಕನ್ವರ್ಟ್ ಮಾಡಿದ್ವಿ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್ ಎಸ್. ಸೊ ಅಕಾರ್ಡಿಂಗ್ ಟು ಇಕ್ವೇಷನ್ ಆಫ್ ಮೋಷನ್ ಎಸ್ನ ನಮಗೆ ಫೈಂಡ್ ಮಾಡಬೇಕಾಗತ್ತೆ ಯೂಸಿಂಗ್ ಇಕ್ವೇಷನ್ ಆಫ್ ಮೋಷನ್ ದಟ್ ಈಸ್ ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಯು ಸ್ಕ್ವೇರ್ ಪ್ಲಸ್ 2as ಅಂತ ಬರೀತಾ ಇದೀವಿ, ರೈಟ್? ಸೊ ಇಲ್ಲಿ ನಮಗೆ ಎಸ್ ಬೇಕಾಗಿರೋದ್ರಿಂದ ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಡಿವೈಡೆಡ್ ಬೈ 2a ಇಸ್ ಈಕ್ವಲ್ ಟು ಎಸ್ ಅಂತ ಬರೀತಿದ್ದೀವಿ, ರೈಟ್? ಸೊ ಇಲ್ಲಿ ಫೋರ್ಸ್ ಆಫ್ ಗ್ರಾವಿಟಿ ಅಲ್ಲ, ಆಕ್ಸಲರೇಷನ್ ಅಕಾರ್ಡಿಂಗ್ ಟು ನ್ಯೂಟನ್ಸ್ ಥರ್ಡ್ ಲಾ. ಸೊ ಮಾಸ್ ಇಂಟು ಆಕ್ಸಲರೇಷನ್ into s, right? W is equal to ma into v square minus u square divided by 2a ಅಂತ ಬರ್ತಾ ಇತ್ತು, ರೈಟ್? ಸೊ ಇಲ್ಲಿ a ಗೆಟ್ ಕ್ಯಾನ್ಸಲ್ ಆಗುತ್ತೆ. ನಿಮಗೆ ಫೈನಲಿ ಬರೋದು 1/2 m v ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್. ಇದು ವರ್ಕ್ ಡನ್ ಆಗಿರುತ್ತೆ, ರೈಟ್? ಈ ಡೆರಿವೇಶನ್ ನಾವು ಎಕ್ಸಾಮಲ್ಲಿ ಬರಬಾರ್ದು. ನಿಮಗೆ ಸಪೋಸ್ ನೆನಪಿಲ್ಲ ಅಂದ್ರೆ ಈ ತರ ಡಿರೈವ್ ಮಾಡ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ, ರೈಟ್? ಸೊ ವರ್ಕ್ ಡನ್ ಯಾವ ತರ ಕ್ಯಾಲ್ಕುಲೇಟ್ ಮಾಡ್ಬೋದು? ವರ್ಕ್ ಡನ್ ದಟ್ ಈಸ್ ಈಕ್ವಲ್ ಟು ಹಾಫ್ ಇಂಟು ಮಾಸ್ ಎಷ್ಟು? 20. ಎಲ್ಲ SI ಯೂನಿಟ್ ಅಲ್ಲೇ ಇದೆ. ಸೊ ಫೈನಲ್ ವೆಲಾಸಿಟಿ ಎಷ್ಟು? 2. ಇಟ್ ಈಸ್ ಎ 2 ಸ್ಕ್ವೇರ್ ಮೈನಸ್ ಇನಿಷಿಯಲ್ ವೆಲಾಸಿಟಿ ದಟ್ ಈಸ್ 5 ಸ್ಕ್ವೇರ್. ಓಕೆ, ಸೊ ಇವಾಗ ಸಿಂಪ್ಲಿಫೈ ಮಾಡಿದ್ರೆ W ಈಸ್ ಈಕ್ವಲ್ಸ್ ಟು 2 10s are 20. Okay, inside bracket it is a 4 and 25. Okay, so ಎಷ್ಟಾಗುತ್ತೆ? W is equal to 10 into minus 21. So W is equal to minus 210 joule ಆಗಿರುತ್ತೆ. 210 joule. ಇಲ್ಲಿ ನೆಗೆಟಿವ್ ಸೈನ್ ಯಾಕೆ ಬಂತು? ನೆಗೆಟಿವ್ ವರ್ಕ್ ಡನ್ ಅಂದ್ರೆ ಇಲ್ಲಿ ಏನಾಗ್ತದೆ? A certain force acting on a 20 kg mass changes its velocity from 5 meter per second to 2 meter per second. For example, ನೀವು ಒಂದು ವೆಹಿಕಲ್ ಅಲ್ಲಿ ಹೋಗ್ತಾ ಇದ್ದೀರಾ, ಓಕೆ? ಕನ್ಸಿಡರ್ ಬೈಕ್ ಆರ್ ಕಾರ್. ಸೊ ಟ್ರಾವೆಲ್ ಆಗ್ತಿದ್ರಾ, ಇನಿಷಿಯಲ್ ವೆಲಾಸಿಟಿ ಎಷ್ಟಿದೆ? 5 meter per second ಇದೆ. ಸೊ ಇಲ್ಲಿ ಏನಾಗ್ತದೆ? ನೀವು ಬ್ರೇಕ್ಸ್ನ ಅಪ್ಲೈ ಮಾಡಿದ್ರೆ ಏನಾಗುತ್ತೆ? ಡೆಫಿನೆಟ್ಲಿ ವೆಲಾಸಿಟಿ ಡಿಗ್ರೀಸಸ್. ಎಷ್ಟು ಡಿಗ್ರೀಸ್ ಆಯಿತು? 2 meter per second. ಅಂದ್ರೆ ಇಲ್ಲಿ 5 meter per second ನಿಂದ 2 meter per second ಬರೋಕೆ ಫೋರ್ಸ್ ಆಕ್ಟ್ ಆಯಿತು. ಆ ಫೋರ್ಸ್ ಯಾವುದು? ಇಲ್ಲಿ ಅಪೋಸಸ್ ದ ಮೋಷನ್. ಅಪೋಸಸ್ ದ ಮೋಷನ್ ಅಂದ್ರೆ ಯಾವುದು? ಫ್ರಿಕ್ಷನಲ್ ಫೋರ್ಸ್. ಇಲ್ಲಿ ವರ್ಕ್ ಡನ್ ಅಗೇನೆಸ್ಟ್ ಫ್ರಿಕ್ಷನಲ್ ಫೋರ್ಸ್ ಅಂದ್ರೆ ಅಲ್ಲಿ ನೆಗೆಟಿವ್ ವರ್ಕ್ ಡನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಿಮಗೆ ಡಯಾಗ್ರಾಮ್ಯಾಟಿಕಲಿ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ ಇಲ್ಲಿ ಕಾರ್ ಮೂವ್ ಆಗ್ತದೆ ಈ ಡೈರೆಕ್ಷನ್ ಅಲ್ಲಿ ವಿತ್ ದ ಸ್ಪೀಡ್ 5 meter per second. ಇವಾಗ ಇದ್ರ ಮೇಲೆ ಫೋರ್ಸ್ ಆಕ್ಟ್ ಆಗ್ತದೆ. ಓಕೆ, ಕನ್ಸಿಡರ್ ದಿಸ್ ಇಸ್ ದ ರೋಡ್. ಓಕೆ, ಫ್ರಿಕ್ಷನಲ್ ಫೋರ್ಸ್ ಆಕ್ಟ್ ಆಗ್ತಿದೆ ಅಂದ್ರೆ ಬ್ರೇಕ್ಸ್. ಫ್ರಿಕ್ಷನಲ್ ಫೋರ್ಸ್ ಆಕ್ಟ್ ಆಗ್ತಿದೆ, ಬ್ರೇಕ್ಸ್. ಓಕೆ, ಫ್ರಿಕ್ಷನಲ್ ಫೋರ್ಸ್ ಅಂದ್ರೆ ಬ್ರೇಕ್ಸ್ನ ಅಪ್ಲೈ ಮಾಡ್ಕೊಂತೀರಾ. ಓಕೆ, ಫ್ರಿಕ್ಷನಲ್ ಫೋರ್ಸ್ ಆಕ್ಟ್ ಆಗ್ತಿದೆ. ಬಟ್ ಈ ಬಾಡಿ ಏನಾಗುತ್ತೆ ಅಂದ್ರೆ ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ಎಷ್ಟಾಗಿರುತ್ತೆ ಅಂದ್ರೆ ಸ್ಪೀಡ್ ದಿಸ್ ಇಸ್ 2 meter per second. ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ಏನಿದೆಯಲ್ಲ ಈ ಕಡೆ ಇದೆ, ಫೋರ್ಸ್ ಯಾವ ಕಡೆ ಇದೆ? ಈ ಕಡೆ ಇದೆ. ನೋಡಿ, ಅಪೋಸಿಟ್ ಇನ್ ಡೈರೆಕ್ಷನ್. ದೇರ್ಫೋರ್ ಈ ಕೇಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ವೆನ್ ಫೋರ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್ ಆರ್ ಅಪೋಸಿಟ್ ಡೈರೆಕ್ಷನ್ ವರ್ಕ್ ಡನ್ ಈಸ್ ನೆಗೆಟಿವ್. ಸೈನ್ ಏನ್ ಹೇಳುತ್ತಂದ್ರೆ ನೇಚರ್ ಆಫ್ ದ ವರ್ಕ್ ಡನ್, ವೆದರ್ ಇಟ್ ಇಸ್ ದ ಪಾಸಿಟಿವ್ ವರ್ಕ್ ಡನ್, ನೆಗೆಟಿವ್ ವರ್ಕ್ ಡನ್ ಅಥವಾ 0 ಅಂತ ಹೇಳುತ್ತೆ. ಗಾಟ್ ಇಟ್? ನೆಕ್ಸ್ಟ್ ಒನ್.
ಸೊ ರಿಕ್ವೈರ್ಡ್ ಸೊಲ್ಯೂಷನ್ ಇಷ್ಟು ಬರೆದ್ರೆ ಸಾಕು. ಓಕೆ, ನೆಕ್ಸ್ಟ್ ಫಿಫ್ತ್ ಕ್ವಶನ್. ಎ ಮಾಸ್ ಆಫ್ 10 kg at a point A on a table. It is moved to a point B. If the line joining A and B is horizontal, what is the work done on the object by gravitational force? FG ಬಗ್ಗೆನೇ ಕೇಳ್ತಿರೋದು, ಗ್ರಾವಿಟೇಷನಲ್ ಫೋರ್ಸ್ ಬಗ್ಗೆನೇ ಕೇಳ್ತಿರೋದು. ಎಕ್ಸ್ಪ್ಲೇನ್ ಇನ್ ಯುವರ್ ಆನ್ಸರ್. ಸೊ ಟೇಬಲ್ ಬರ್ಕೊಳ್ಳೋಣ. ಓಕೆ, ಇದು ಟೇಬಲ್ ಆಯ್ತು. ಇಲ್ಲಿ ಆಬ್ಜೆಕ್ಟ್ ಇಟ್ಟಿದ್ದೇನೆ. ಓಕೆ, ಇದು ಟೇಬಲ್. ಇಲ್ಲಿ ಆಬ್ಜೆಕ್ಟ್ ಇಟ್ಟಿದ್ದೇನೆ. ಇಲ್ಲಿ ಆಬ್ಜೆಕ್ಟ್ ಇದೆ. ಈ ಆಬ್ಜೆಕ್ಟ್ ಎ ಇಂದ ಬಿ ಪಾಯಿಂಟ್ಗೆ ಹೋಗುತ್ತೆ. ಎ ಇಂದ ಬಿ ಪಾಯಿಂಟ್ಗೆ ಹೋಗುತ್ತೆ. ಹಾರಿಜೆಂಟಲ್ ಆಗಿ ಹೋಗುತ್ತೆ. ಓಕೆ, ಹಾರಿಜೆಂಟಲ್ ಆಗಿ ಹೋಗುತ್ತೆ. ಸೊ ಈ ಪಾಯಿಂಟ್ ಎ ಇಂದ ಪಾಯಿಂಟ್ ಬಿಗೆ ಈ ಲೈನ್ ಜಾಯ್ನಿಂಗ್ ಈ ತರ ಇದೆ. ಇವ್ರು ಕೇಳ್ತಿರೋದೇನಂದ್ರೆ ಈ ಆಬ್ಜೆಕ್ಟ್ ಮೇಲೆ ಫೋರ್ಸ್ ಆಫ್ ಗ್ರಾವಿಟಿ ಎಷ್ಟು ಅಂತ. ವಾಟ್ ಇಸ್ ದ ಫೋರ್ಸ್ ಆಫ್ ಗ್ರಾವಿಟಿ? ಡೌನ್ವರ್ಡ್ ಇನ್ ಡೈರೆಕ್ಷನ್. Force of gravity, it is in downward direction. Force of gravity downward in direction. ಡಿಸ್ಪ್ಲೇಸ್ಮೆಂಟ್ ಯಾವ ತರ ಇದೆ? ಇಲ್ಲಿಂದ ಇಲ್ಲಿಗೆ, ಅಂದ್ರೆ ಈ ಡೈರೆಕ್ಷನ್ ಅಲ್ಲಿ ಡಿಸ್ಪ್ಲೇಸ್ಮೆಂಟ್ ಇದೆ ನೋಡಿ. ವಾಟ್ ಇಸ್ ದ ಆಂಗಲ್? 90. ಸೊ ಯಾವಾಗ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ? ಫೋರ್ಸ್ ಆಫ್ ಗ್ರಾವಿಟಿ ಅಂಡ್ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಬಾಡಿ ಆರ್ ಪರ್ಪೆಂಡಿಕ್ಯುಲರ್. ಪರ್ಪೆಂಡಿಕ್ಯುಲರ್ ಅಂತಂದ್ರೆ ಆಂಗಲ್ ಎಷ್ಟಾಗಿರುತ್ತೆ? ಥೀಟಾ ಇಸ್ ಈಕ್ವಲ್ ಟು 90 ಡಿಗ್ರಿ, ರೈಟ್? ಸೊ ಈ ತರ ಆಗಿದ್ರೆ ವರ್ಕ್ ಡನ್ ಇಲ್ಲಿ ಬರಿಬಹುದು. ವರ್ಕ್ ಡನ್ ಬೈ gravitational force. Gravitational force on a body is 0. Reason is force and displacement. Force and displacement perpendicular. Perpendicular to each other. That is FG perpendicular to S, hence theta is 90 degree, hence work done is 0. ಅರ್ಥ ಆಯ್ತಾ? ವರ್ಕ್ ಡನ್ ಈಸ್ 0. ಎಷ್ಟು ಬರೆದ್ರೆ ಸಾಕು. ಓಕೆ, ಸೊ ದಿಸ್ ಇಸ್ ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ ನಾನು ಬರೆದಿದ್ದೇನೆ. ಇಲ್ಲಿ ನೀವು ಈ ಸ್ಟೇಟ್ಮೆಂಟ್ ಬರೆದ್ರೆ ಸಾಕು. ಓಕೆ, ಎಕ್ಸ್ಪ್ಲೇನ್ ಯುವರ್ ಆನ್ಸರ್ ಅಂತ ಹೇಳಿದಾರೆ. ನಾವು ವರ್ಕ್ ಡನ್ ಈಸ್ ಈಕ್ವಲ್ ಟು 0 ಅಂತ ಬರೀಬಹುದು, ಬಟ್ ಯಾಕೆ ರೀಸನ್ ಸಹಿತ ಬರಿಬೇಕು ತಾನೆ. ಸೊ ಅದರಿಂದ ಓಕೆ. ಸೊ ಕ್ವಶನ್ ನಂಬರ್ 6. The potential energy of a freely falling object decreases progressively. Does this violate the law of conservation of energy and why? ಅವ್ರು ಕೇಳಿರೋದು ಒಂದು ಫ್ರೀ ಫಾಲ್ ಬಾಡಿಗೆ ಅಥವಾ ಆಬ್ಜೆಕ್ಟ್
ಇಲ್ಲಿ ಏನಾಗುತ್ತೆ, ಪೊಟೆನ್ಷಿಯಲ್ ಎನರ್ಜಿ ಡಿಕ್ರೀಸ್ ಆಗುತ್ತೆ. ಸೊ ಇಲ್ಲಿ ಅಕಾರ್ಡಿಂಗ್ ಟು ಕನ್ಸರ್ವೇಷನ್ ಆಫ್ ಎನರ್ಜಿ ಏನ್ ಹೇಳುತ್ತೆ, ಎನರ್ಜಿ ಕೆನ್ ನಾಟ್ ಬಿ ಕ್ರಿಯೇಟೆಡ್ ಅಂಡ್ ನಾಟ್ ಬಿ ಡಿಸ್ಟ್ರಾಯ್ಡ್ ಬಟ್ ಇಟ್ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಫಾರ್ಮ್ ಆಫ್ ಎನರ್ಜಿ ಟು ಅನದರ್ ಅಂತ ಹೇಳುತ್ತೆ. ಇಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಡಿಕ್ರೀಸ್ ಆಗ್ತದೆ. ದಟ್ ಮೀನ್ಸ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ವೈಲೇಟ್ ಆಗ್ತಿದೆನಾ? ನಿಮ್ಮ ಆನ್ಸರ್ ಎಸ್ ಆಗಿದ್ರೆ ವೈ, ಅಥವಾ ನೋ ಆಗಿದ್ರೆ ವೈ ಅಂತ ನಿಮ್ಮ ಆನ್ಸರ್ನ ತಿಳಿಸ್ಬೇಕು. ಸೊ ನಾನು ಜನರಲ್ ಆಗಿ ಫ್ರೀ ಫಾಲ್ ಕೇಸ್ನ ತಗೊಂಡಾಗ, ಓಕೆ, ಫ್ರೀ ಫಾಲ್ ಕೇಸ್ನ ತಗೊಂಡಾಗ, ಫಾರ್ ಎಕ್ಸಾಂಪಲ್ ದಿಸ್ ಇಸ್ ದ ಆಬ್ಜೆಕ್ಟ್, this is the object, this is the object and this is the ground, this is the ground, okay, and the height of the object is from the ground is h ಅಂತ ಕನ್ಸಿಡರ್ ಮಾಡಿದ್ರೆ, h ಅಂತ ಕನ್ಸಿಡರ್ ಮಾಡಿದ್ರೆ ಇಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಮ್ಯಾಕ್ಸಿಮಮ್ ಆಗಿರುತ್ತೆ. ಯಾಕೆಂದ್ರೆ ಯು ಇಸ್ ಗಿವೆನ್ ಬೈ mgh. ಇಲ್ಲಿ ಪೊಸಿಷನ್ ಅಲ್ಲಿ ಇರೋದ್ರಿಂದ ಕೈನೆಟಿಕ್ ಎನರ್ಜಿ 0 ಆಗಿರುತ್ತೆ. ಸೊ ಯಾವಾಗ ಬಾಡಿ ಫ್ರೀ ಫಾಲ್ ಆಗುತ್ತೆ, ನಾವು ಫ್ರೀ ಫಾಲ್ ಕಾನ್ಸೆಪ್ಟ್ ಓದಿದ್ವಿ ತಾನೆ. ಸೊ ಈ ತರ ಫ್ರೀ ಫಾಲ್ ಆದಾಗ ಈ ಹೈಟ್ ವ್ಯಾಲ್ಯೂ ಏನಾಗುತ್ತೆ, ಆಸ್ ದ ಬಾಡಿ ಡಿಕ್ರೀಸಸ್, ಐ ಮೀನ್ ಬಾಡಿ ಫ್ರೀ ಫಾಲ್ ಆದಾಗ ಹೈಟ್ ಡಿಕ್ರೀಸಸ್, h ಡಿಕ್ರೀಸಸ್ ವಿತ್ ಟೈಮ್, ವಿತ್ ಟೈಮ್. ಅಂದ್ರೆ ಪೊಟೆನ್ಷಿಯಲ್ ಎನರ್ಜಿ ಆಲ್ಸೋ ಡಿಕ್ರೀಸಸ್, ರೈಟ್, ಡಿಕ್ರೀಸ್ ಆಗತ್ತೆ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಈ ಪೊಟೆನ್ಷಿಯಲ್ ಎನರ್ಜಿ ಕನ್ವರ್ಟೆಡ್ ಟು ಕೈನೆಟಿಕ್ ಎನರ್ಜಿ. ಯಾಕೆಂದ್ರೆ ಈ ಬಾಡಿ ಮೋಷನ್ ಅಲ್ಲಿ ಬರುತ್ತೆ. ಮೋಷನ್ ಬಂದಾಗ ಏನಾಗುತ್ತೆ, ಇಟ್ ಆಸ್ ಎ ವೆಲಾಸಿಟಿ. ಯಾವಾಗ ವೆಲಾಸಿಟಿ ಇರುತ್ತೆ ಕೈನೆಟಿಕ್ ಎನರ್ಜಿ ಬಂದೇ ಬರುತ್ತೆ. ಯಾಕೆ, ಆಫ್ mv². ಅಕಾರ್ಡಿಂಗ್ ಟು ದಾಟ್ ಇಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಈಸ್ ಕನ್ವರ್ಟಿಂಗ್ ಇನ್ ಟು ಕೈನೆಟಿಕ್ ಎನರ್ಜಿ, ರೈಟ್. ಸೊ ನಾವೇನ್ ಹೇಳ್ಬೋದು, ಅಕಾರ್ಡಿಂಗ್ ಟು ಫಸ್ಟ್ ಏನು ನಾವೇನ್ ಆನ್ಸರ್ ಮಾಡಬೇಕು, ಡಸ್ ದಿಸ್ ವೈಲೇಟ್ ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ? Answer is no. Reason, as potential energy is converted ಅಥವಾ ಕನ್ವರ್ಟಿಂಗ್ ಅಂತ ಹೇಳ್ಬೋದು, ಕನ್ವರ್ಟಿಂಗ್ ಟು ಕೈನೆಟಿಕ್ ಎನರ್ಜಿ. ಓಕೆ, ಸೊ ಇನ್ನೊಂದು ಯಾವ ತರ ಬರೀಬಹುದು, ಯಾವ ತರ ಬರೀಬಹುದು ಅಂದ್ರೆ ಡಿಗ್ರೀಸ್ ಇನ್ ಪೊಟೆನ್ಷಿಯಲ್ ಎನರ್ಜಿ, ಪಿ ಡಾಟ್ ಇ ಅಂದ್ರೆ ಪೊಟೆನ್ಷಿಯಲ್ ಎನರ್ಜಿ ಈಸ್, ಡಿಗ್ರೀಸ್ ಇನ್ ಪೊಟೆನ್ಷಿಯಲ್ ಎನರ್ಜಿ ಈಸ್ ಈಕ್ವಲ್ ಟು increase in kinetic energy. K dot E ಅಂದ್ರೆ kinetic energy. So ಏನ್ ಬರೀಬಹುದು, this is not violating law of conservation of energy. ಇಷ್ಟು ಬರೀಬಹುದು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ವಾಟ್ ಆರ್ ದ ವೇರಿಯಸ್ ಎನರ್ಜಿ ಟ್ರಾನ್ಸ್ಫಾರ್ಮೇಶನ್ ದಟ್ ಅಕರ್ಸ್ ವೆನ್ ಯು ಆರ್ ರೈಡಿಂಗ್ ಅ ಬೈಸಿಕಲ್? ಸೊ ನೀವು ಬೈಸಿಕಲ್ ಅಂದ್ರೆ ಸೈಕಲ್, ಓಕೆ, ವೆನ್ ಯು ಆರ್ ರೈಡಿಂಗ್ ಅ ಬೈಸಿಕಲ್, ನೀವು ಸೈಕಲ್ ಓಡಿಸ್ತಿರ್ಬೇಕಾದ್ರೆ ಯಾವ ತರ ಎನರ್ಜಿ ಕನ್ವರ್ಟ್ ಆಗುತ್ತೆ? ಸೊ ನೀವು ಬೈಕ್ನ ಪ್ಯಾಡಲಿಂಗ್ ಮಾಡ್ತಿರ್ಬೇಕಾದ್ರೆ, ಓಕೆ, ಪೆಡಲ್ಸ್ ಇರುತ್ತಲ್ಲ, ನೀವು ತುಳಿತಿರಲ್ಲ, ತುಳಿದಾಗ ತಾನೇ ಸೈಕಲ್ ಮುಂದೆ ಹೋಗೋದು. ಸೊ ನೀವು ಏನ್ ಮಾಡ್ತೀರಾ, ಕಾಲಿಂದ ಫೋರ್ಸ್ ಹಾಕ್ತೀರಾ, ಅಂದ್ರೆ ಫೋರ್ಸ್ ಇಸ್ ಅಪ್ಲೈಡ್. ಯಾವಾಗ ನೀವು ಫೋರ್ಸ್ ಅಪ್ಲೈ ಮಾಡ್ತೀರಾ, ಬ್ರೇಕ್ಸ್ ಇಟ್ಕೊಂಡಿರ್ಬಾರ್ದು, ಓಕೆ, ಫ್ರೀ ಆಗಿರ್ಬೇಕು, ಬ್ರೇಕ್ಸ್ ಇಟ್ಕೊಂಡಿರ್ಬಾರ್ದು. ನೀವು ಯಾವಾಗ ಪೆಡಲಿಂಗ್ ಮಾಡ್ತೀರಾ, ಸೈಕಲ್ ಮೂವ್ ಆಗಿ ಸ್ಟಾರ್ಟ್ ಆಗುತ್ತೆ, ಅಂದ್ರೆ ದರ್ ಇಸ್ ಅ ಡಿಸ್ಪ್ಲೇಸ್ಮೆಂಟ್. ವರ್ಕ್ ಇಸ್ ಡನ್. ವರ್ಕ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎನರ್ಜಿ. ಅಂದ್ರೆ ಇಲ್ಲಿ ಎನರ್ಜಿ ಇದೆ ಅಂತ.
ಸೊ ಯಾವ ತರ ಎನರ್ಜಿ ಇದೆ ಬಟ್ ಅದು ಹೇಗೆ ಟ್ರಾನ್ಸ್ಫರ್ ಆಗುತ್ತೆ ಅನ್ನೋದು ನೀವು ಬರಿಬೇಕು. ಓಕೆ, ಸೊ ಫಸ್ಟ್ ನೀವು ಸೈಕಲ್ನ ತುಳಿಬೇಕಂತಂದ್ರೆ ಫಸ್ಟ್ ಯು ಶುಡ್ ಹ್ಯಾವ್ ಮಸ್ಕ್ಯುಲರ್ ಎನರ್ಜಿ. ಸೊ ಈ ಮಸ್ಕ್ಯುಲರ್ ಎನರ್ಜಿ ಏನ್ ಮಾಡುತ್ತೆ? ಮಸ್ಕ್ಯುಲರ್ ಎನರ್ಜಿ ಈಸ್ ಕನ್ವರ್ಟೆಡ್ ಟು ಹೀಟ್ ಎನರ್ಜಿ. ಸರ್ ಅದೇಗೆ ಹೀಟ್ ಎನರ್ಜಿ ಅಂತ ಹೇಳ್ತೀರಾ? ಸೈಕಲ್ ಮೂವ್ ಆಗ್ತಿದೆಯಲ್ಲ, ನೀವು ಯಾಕೆ ಹೀಟ್ ಎನರ್ಜಿ ಅಂತ ಹೇಳ್ತಿದ್ದೀರಾ ಅಂತ. ಇಲ್ಲೇನಾಗುತ್ತೆ, ನೀವು ಫುಡ್ ತೊಗೊಂಡಿದ್ರೆ ಆ ಕೆಮಿಕಲ್ ಎನರ್ಜಿ ನಿಮ್ಮ ಮಸ್ಕ್ಯುಲರ್ ಎನರ್ಜಿ ಆಗಿ ಕನ್ವರ್ಟ್ ಆಗಿರುತ್ತೆ, ಬಟ್ ಅದ್ರ ಫುಡ್ ಬಗ್ಗೆ ಹೇಳಿಲ್ಲ. ಸೊ ಅದಕ್ಕೆ ನಾವು ಕೆಮಿಕಲ್ ಎನರ್ಜಿ ರಿಮೂವ್ ಮಾಡ್ತಾ ಇದೀವಿ. ಸೊ ಇವಾಗ ಸದ್ಯಕ್ಕೆ ನಿಮ್ಮಲ್ಲಿ ಯಾವ ತರ ಎನರ್ಜಿ ಇದೆ? ಮಸ್ಕ್ಯುಲರ್ ಎನರ್ಜಿ. ಆ ಮಸ್ಕ್ಯುಲರ್ ಎನರ್ಜಿ ಏನ್ ಮಾಡ್ತಿದ್ದೀರಾ? ನೀವು ಪ್ಯಾಡ್ಲಿಂಗ್ ಮಾಡ್ತಿದ್ದೀರಾ. ಪ್ಯಾಡ್ಲಿಂಗ್ ಮಾಡಿದ್ರೆ ನೀವು ಅಬ್ಸರ್ವ್ ಮಾಡ್ಬೋದು, ನಿಮ್ಮ ಬಾಡಿಯಲ್ಲಿ ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಹೀಟ್ ಪ್ರೊಡ್ಯೂಸ್ ಆಗೋದ್ರಿಂದ ನಿಮಗೆ ಬೆವರು ಸ್ಟಾರ್ಟ್ ಆಗುತ್ತೆ. ಓಕೆ, ಮೈ ಮೇಲೆ ಬೆವರು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ನಿಮ್ಮ ಬಾಡಿಯಲ್ಲಿ ಹೀಟ್ ಪ್ರೊಡ್ಯೂಸ್ ಆಗಿದೆ. ನಿಮ್ಮ ಬಾಡಿ ಟೆಂಪರೇಚರ್ನ ನಾರ್ಮಲ್ ಆಗಿಡೋಕೆ ಅಲ್ಲೇನಾಗುತ್ತೆ, ಹೀಟ್ ಏನಾಗುತ್ತೆ, ಎವಾಪರೇಟ್ ಆಗುತ್ತೆ. ಆ ಮೇಲೆ ಬೆವರು ಬಂದಿರುತ್ತಲ್ಲ, ಎವಾಪರೇಟ್ ಆಗುತ್ತೆ. ಓಕೆ, ಸೊ ಎವಾಪರೇಷನ್ ಕಾನ್ಸೆಪ್ಟ್ ನಮ್ಗೆ ಬೇಕಾಗಿಲ್ಲ, ಇಲ್ಲಿ ಕನ್ವರ್ಷನ್ ಆಫ್ ಎನರ್ಜಿ ಬೇಕು. ಸೊ ಮಸ್ಕ್ಯುಲರ್ ಎನರ್ಜಿ ಏನಾಯ್ತು, ಇಲ್ಲಿ ಹೀಟ್ ಎನರ್ಜಿ ಆಗಿ ಪ್ರೊಡ್ಯೂಸ್ ಆಯಿತು. ಓಕೆ, ಒಂದು. ಇನ್ನೊಂದೇನಾಯ್ತು, ಈ ಮಸ್ಕ್ಯುಲರ್ ಎನರ್ಜಿ ಹೀಟ್ ಎನರ್ಜಿ ಆಗಿ ಪ್ರೊಡ್ಯೂಸ್ ಆಯಿತು. ಓಕೆ, ಇದು ವಿತ್ ರೆಸ್ಪೆಕ್ಟ್ ಟು ನಿಮಗೆ. ಓಕೆ, ಸೊ ವಿತ್ ರೆಸ್ಪೆಕ್ಟ್ ಟು ಸೈಕಲ್. ಓಕೆ, ವಿತ್ ರೆಸ್ಪೆಕ್ಟ್ ಟು ಸೈಕಲ್ ಅಲ್ಲಿ ಯಾವ ತರ ಎನರ್ಜಿ ಕನ್ವರ್ಷನ್ ಆಯಿತು? ವಿತ್ ರೆಸ್ಪೆಕ್ಟ್ ಟು ಸೈಕಲ್ಗೆ ಇಲ್ಲಿ ಮಸ್ಕ್ಯುಲರ್ ಎನರ್ಜಿ ಈಸ್ ಕನ್ವರ್ಟಿಂಗ್ ಇಂಟು ಕೈನೆಟಿಕ್ ಎನರ್ಜಿ. ನಿಮ್ಮ ಮಸ್ಕ್ಯುಲರ್ ಎನರ್ಜಿ ಯೂಸ್ ಮಾಡ್ಕೊಂಡು ಅದ್ರ ಮೇಲೆ ಫೋರ್ಸ್ ಅಪ್ಲೈ ಮಾಡ್ತಾರೆ. ಫೋರ್ಸ್ ಅಪ್ಲೈ ಮಾಡಿದಾಗ ಬೈಸಿಕಲ್ ಮೂವ್ ಆಗಿ ಸ್ಟಾರ್ಟ್ ಆಗುತ್ತೆ. ಅವಾಗ ಏನಾಗುತ್ತೆ, ಮೂವ್ ಆದರೆ ಅದ್ರ ಜೊತೆ ಕೈನೆಟಿಕ್ ಎನರ್ಜಿ ಅಸೋಸಿಯೇಟ್ ಆಗಿರುತ್ತೆ ಎನರ್ಜಿ. ಓಕೆ, ಸೊ ದಿಸ್ ಈಸ್ ವಿತ್ ರೆಸ್ಪೆಕ್ಟ್ ಟು ಯು. ನಿಮ್ಮಲ್ಲಿ ಯಾವ ತರ ಎನರ್ಜಿ ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ, ಹಾಗೆ ಬೈಸಿಕಲ್ ವಿತ್ ರೆಸ್ಪೆಕ್ಟ್ ಟು ಬೈಸಿಕಲ್ ಅಲ್ಲಿ ಯಾವ ತರ ಎನರ್ಜಿ ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ ಅಂತ. ಸೊ ಎರಡನ್ನ ಮಿಕ್ಸ್ ಮಾಡಿ ಬರೆದ್ರೆ ನಿಮಗೆ ಈ ತರನು ಸ್ವಲ್ಪ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿರ್ತಾರೆ, ನೀವು ಅಬ್ಸರ್ವ್ ಮಾಡ್ಬೋದು. ಏನಂತ ಹೇಳ್ತಾರೆ, ಚಿಕ್ಕದಾಗ ಬರೀತೀನಿ, ಮಸ್ಕ್ಯುಲರ್ ಎನರ್ಜಿ ಕನ್ವರ್ಟೆಡ್ ಟು heat energy that converted to kinetic energy. ಸಪರೇಟ್ ಆಗಿ ಬರೀತೀರಾ ಅಂತಂದ್ರೆ ಈ ತರ ಬರೀರಿ, ಇಲ್ಲಿ ನಾವು ಒಟ್ಟಿಗೆ ಬರಿತೀವಿ ಅಂದ್ರೆ ಈ ತರ ಬರಿಬಹುದು. ಓಕೆ, ಬೋತ್ ಆರ್ ರೈಟ್. ಯಾವುದು ತಪ್ಪಲ್ಲ, ಎರಡು ರೈಟ್ ಇದೆ. ಓಕೆ, ಇಷ್ಟ ಆಯ್ತು. ನೆಕ್ಸ್ಟ್ ಒನ್, does the transfer of energy takes place when you push or use rock with all your might and fail to move it? ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಒಂದು ಬಂಡೆಗಳ ಮೇಲೆ ನೀವು ಫೋರ್ಸ್ ಹಾಕ್ತೀರಾ. ಓಕೆ, ಅದರಲ್ಲಿ ಏನಾಗುತ್ತೆ, ಫೇಲ್ ಟು ಮೂವ್ ಇಟ್. ನೀವು ಎಷ್ಟೇ ಫೋರ್ಸ್ ಹಾಕಿದ್ರು ಅಲ್ಲಿ ಬಂಡೆಗಲ್ಲು ಮೂವ್ ಆಗಲ್ಲ, ರಾಕ್. ಓಕೆ, ಮೂವ್ ಆಗಿಲ್ಲ ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ಇಸ್ 0. ವೇರ್ ಇಸ್ ದ ಎನರ್ಜಿ ಯು ಸ್ಪೆಂಟ್? ಇಲ್ಲಿ ನೀವು ವರ್ಕ್ ಮಾಡ್ತಿದ್ದೀರಾ, ವರ್ಕ್ ಮಾಡ್ಬೇಕಂತಂದ್ರೆ ಏನ್ ಮಾಡಬೇಕು, ಅಲ್ಲಿ ಎನರ್ಜಿ ಸ್ಪೆಂಡ್ ಆಗ್ತದೆ ಬಟ್ ಅಲ್ಲಿ ವರ್ಕ್ ಆಗ್ತಿಲ್ಲ ಅಂತ ಹೇಳ್ತಿರೋದು. ಅಂದ್ರೆ ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಆಗಿಲ್ಲ ಅಂತಂದ್ರೆ ವರ್ಕ್ ಡನ್ ಇಸ್ 0. ವರ್ಕ್ ಡನ್ ನಥಿಂಗ್ ಬಟ್ ಎನರ್ಜಿ. ಸೊ ಅಲ್ಲಿ ವರ್ಕ್ ಡನ್ ಆಗ್ತಿಲ್ಲ ಅಂತಂದ್ರೆ ಸ್ಟಿಲ್ ಯು ಆರ್ ಸ್ಪೆಂಡಿಂಗ್ ಎನರ್ಜಿ ಅಲ್ವಾ. ಸೊ ನೀವು ಪುಷ್ ಮಾಡ್ತಾನೆ ಇದ್ದೀರಾ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಫೋರ್ಸ್ ಹಾಕಿ ನೀವು ಪುಷ್ ಮಾಡ್ತೀರಾ, ಅಲ್ಲಿ ಡಿಸ್ಪ್ಲೇಸ್ಮೆಂಟ್ ಆಗ್ತಿಲ್ಲ ಅಂದ್ರೆ ವರ್ಕ್ ಡನ್ ಇಸ್ 0, ಅಂದ್ರೆ ವರ್ಕ್ ಡನ್ ಆಗ್ತಿಲ್ಲ. ಬಟ್ ಯು ಸ್ಪೆಂಡಿಂಗ್ ಎನರ್ಜಿ, ಬಟ್ ಆ ಎನರ್ಜಿ ಎಲ್ಲಿ ಹೋಯ್ತು ಅನ್ನೋದು ಕ್ವಶನ್. ಅದಕ್ಕೆ ನೀವು ಹೇಳ್ಬೋದು, ಓಕೆ, ಫಾರ್ ದಿಸ್ ಯು ಕ್ಯಾನ್ ಆನ್ಸರ್ ದ ಎನರ್ಜಿ spent is converted to heat energy instead of
moving a rock. Moving a rock. Okay, so ಇಲ್ಲಿ ಏನಾಯ್ತು, ನಿಮ್ಮ ಮಸ್ಕ್ಯುಲರ್ ಎನರ್ಜಿ, ಮಸ್ಕ್ಯುಲರ್ ಎನರ್ಜಿ ಅಂದ್ರೆ ನಿಮ್ಮಲ್ಲಿರುವ ಎನರ್ಜಿ ಕನ್ವರ್ಟೆಡ್ ಟು ಹೀಟ್ ಎನರ್ಜಿ. ಅಲ್ಲೇ ಎನರ್ಜಿ ಸ್ಪೆಂಡ್ ಆಗಿದೆ, ಬಟ್ ವರ್ಕ್ ಇಸ್ 0. ಸೊ ಇನ್ ದಿಸ್ ಕೇಸ್ ವರ್ಕ್ ಈಸ್ 0 as there is no displacement. ಅರ್ಥ ಆಯ್ತಾ? ಈ ತರ ಬರೀಬಹುದು. ನೆಕ್ಸ್ಟ್ ಒನ್, a certain household has consumed 250 units of energy during a month. How much energy in this in joule? ಸೊ ಇಲ್ಲಿ ಒಂದು ಮನೆಯಲ್ಲಿ ಹೌಸ್ ಹೋಲ್ಡ್ ಸರ್ಕ್ಯೂಟ್ ಅಲ್ಲಿ ಟೋಟಲ್ 250 ಯೂನಿಟ್ಸ್ ನ ಯೂಸ್ ಮಾಡಿದಾರೆ. ಇದು SI ಯೂನಿಟ್ ಅಲ್ಲಿ ಎಷ್ಟು ಅಂತ ಕೇಳ್ತಿರೋದು. ಜನರಲಿ ಕಮರ್ಷಿಯಲ್ ಯೂನಿಟ್, ಎಲೆಕ್ಟ್ರಿಕಲ್ ಎನರ್ಜಿ ಯೂನಿಟ್ಸ್ ಬಗ್ಗೆ ಕೇಳ್ತಿರೋದು. ಓಕೆ, ನೀವು ಅಬ್ಸರ್ವ್ ಮಾಡ್ಬೋದು. ಓಕೆ, ಹೌಸ್ ಹೋಲ್ಡ್ ಹ್ಯಾಸ್ ಕನ್ಸ್ಯೂಮ್ಡ್ 250 ಯೂನಿಟ್ಸ್. ನಾವು ಯಾವ ಯೂನಿಟ್ಗೆ ಎಲೆಕ್ಟ್ರಿಸಿಟಿ ಬಿಲ್ ಪೇ ಮಾಡ್ತೀವಿ? ಕಿಲೋ ವಾಟ್ ಅವರ್. ಅಂದ್ರೆ ಅವ್ರು ಕೊಟ್ಟಿರೋದು 250 ಯೂನಿಟ್ಸ್ ಅಂತ. ದಟ್ ಈಸ್ ನಥಿಂಗ್ ಬಟ್ 250 ಕಿಲೋ ವಾಟ್ ಅವರ್ ಅಂತ. ಎಷ್ಟು ಎನರ್ಜಿ ಸ್ಪೆಂಡ್ ಮಾಡಿದಾರ? ಎನರ್ಜಿ ಸ್ಪೆಂಡ್ ಮಾಡಿದಾರೆ ಅಥವಾ ಕನ್ಸ್ಯೂಮ್ಡ್ ಆಗಿದೆ. ಸೊ 1 ಮಂತ್ ಅಲ್ಲಿ ಆಗಿದೆ. ಹೌ ಮಚ್ ಎನರ್ಜಿ ಇಸ್ ದಿಸ್ ಇನ್ ಜೌಲ್? ಸೊ ಈ ಕಿಲೋ ವಾಟ್ ಅವರ್ ಅಲ್ರಿ ಎಷ್ಟು ಎನರ್ಜಿ ಆಗಿದೆ, ದ ಸೇಮ್ ಎನರ್ಜಿ ಇಂದ SI ಯೂನಿಟ್ ಅಲ್ಲಿ ಕೇಳ್ತಿರೋದು. ಸೊ ಇದು 1 ಕಿಲೋ ವಾಟ್ ಅವರ್ ಅಂತ ಬರಿಬೋದಾ? ಓಕೆ, 250 ಕಿಲೋ ವಾಟ್ ನ 250 ಇಂಟು 1 ಕಿಲೋ ವಾಟ್ ಅವರ್ ಅಂತ ಬರಿಬೋದಾ? ಎಸ್, ಯು ಕ್ಯಾನ್. ಸೊ ಈ 250 ನ ಆಸ್ ಇಟ್ ಈಸ್ ಆಗಿ ಇಟ್ಕೊಂತೀನಿ. ಆಮೇಲೆ ಈ 1 ಕಿಲೋ ವಾಟ್ ಅವರ್ ನಾವು ಡೆರಿವೇಶನ್ ಮಾಡಿದೀವಲ್ಲ, ವಾಟ್ ಈಸ್ ದ ರಿಲೇಷನ್ ಬಿಟ್ವೀನ್ SI ಅಂಡ್ ಕಮರ್ಷಿಯಲ್ ಯೂನಿಟ್? ಸೊ ದ್ಯಾಟ್ ಈಸ್ ಗಿವೆನ್ ಬೈ 36 ಇಂಟು 10 ಪವರ್ 5 ಜೌಲ್ ಅಂತ ಬರೀಬಹುದು. ಸೊ ಇಲ್ಲಿ 36 ಇಂಟು 10 ಪವರ್ 5 ಜೌಲ್. ಓಕೆ, ಸೊ ಕ್ಯಾಲ್ಕುಲೇಷನ್ ಮಾಡೋಣ. ಕ್ಯಾಲ್ಕುಲೇಷನ್ ಮಾಡಿದ್ರೆ 250 ಇಂಟು 36 ಎಷ್ಟಾಯ್ತು? 9000. ಓಕೆ, 9000 ಇಂಟು 10 ಪವರ್ 5. ಇನ್ನೊಂದ್ಸಲ ಚೆಕ್ ಮಾಡೋಣ. 250 ಇಂಟು 36 9000 ಆಯಿತು. ಸೊ ಇದನ್ನ ಸಿಂಪ್ಲಿಫೈ ಮಾಡ್ಬೋದು ಇನ್ನು ಯಾವ ಥರ ಅಂತಂದರೆ 9 ಈ 3 zeros ನ 10 ಪವರ್ 3 ಅಂತ ಬರಿಬೋದು. ಓಕೆ, 10 ಪವರ್ 3 ಇಂಟು 10 ಪವರ್ 5. ಇದನ್ನು ನಾವು 9 ಇಂಟು 10 ಪವರ್ 8 ಜೌಲ್ಸ್ ಅಂತಲೂ ಬರೀಬೋದು. ಓಕೆ, ಸೊ ದ್ಯಾಟ್ ಮೀನ್ಸ್ 250 ಯೂನಿಟ್ಸ್ is nothing but 9 into 10 ಪವರ್ 8. ಓಕೆ, ಸೊ ಇನ್ನು ಬೇರೆ ಥರ ಮಾಡಿದ್ರೆ 250 ಇಂಟು 3.6 10 ಪವರ್ 6 ಇತ್ತು. ಇಲ್ಲಿ 2 zeros 10 ಪವರ್ 8. ಸ್ಟಿಲ್ you'll be getting same answer. Okay, 9 into 10 ಪವರ್ 8 joules. Okay, next one. 10th one. An object of mass 40 kg is raised to a height of 5 meter above the ground. What is its potential energy? So ಇಲ್ಲಿ ನೀವು ಕೊಟ್ಟಿರೋ ಡೇಟಾ ನೋಡಿದ್ರೆ ಮಾಸ್ ಕೊಟ್ಟಿರೋದು SI ಯೂನಿಟ್ ಅಲ್ಲಿದೆ, ನೋ ನೀಡ್ ಟು ಕನ್ವರ್ಟ್ ಇಟ್. ರೈಸ್ ಟು ದ ಹೈಟ್ 5 ಮೀಟರ್, ಇದು ಸಹಿತ SI ಯೂನಿಟ್ ಅಲ್ಲಿದೆ. ವಾಟ್ ಈಸ್ ಇಟ್ಸ್ ಪೊಟೆನ್ಷಿಯಲ್ ಎನರ್ಜಿ? ಸೊ ಪೊಟೆನ್ಷಿಯಲ್ ಎನರ್ಜಿನ ಕ್ಯಾಲ್ಕುಲೇಟ್ ಮಾಡಬೇಕು. ಹಾಗೆ ಇಫ್ ದ ಆಬ್ಜೆಕ್ಟ್ ಈಸ್ ಅಲೋಡ್ ಟು ಫಾಲ್, ಫೈಂಡ್ ಇಟ್ಸ್ ಕೈನೆಟಿಕ್ ಎನರ್ಜಿ ವೆನ್ ಇಟ್ ಈಸ್ ಆಫ್ ವೇ ಡೌನ್. ಸೊ ಫಸ್ಟ್ಗೆ ನಾವು ಡೇಟಾ ಬರ್ಕೊಂಡ್ರೆ, ಡೇಟಾ ಏನ್ ಕೊಟ್ಟಿರೋದು? ಮಾಸ್ ಕೊಟ್ಟಿದ್ದಾರೆ, ಹೈಟ್ ಕೊಟ್ಟಿದ್ದಾರೆ. ಸೊ ಮಾಸ್ ಎಷ್ಟು ಕೊಟ್ಟಿರೋದು? ಮಾಸ್ m that is equal to 40 kg. ಓಕೆ, ಹೈಟ್ 5 ಮೀಟರ್. ಇಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಫೈಂಡ್ ಮಾಡಬೇಕು. ಓಕೆ, ಪೊಟೆನ್ಷಿಯಲ್ ಎನರ್ಜಿ ಫೈಂಡ್ ಮಾಡಬೇಕು. ಸೊ ಪೊಟೆನ್ಷಿಯಲ್ ಎನರ್ಜಿ ಎಷ್ಟಾಗುತ್ತೆ? ಅಕಾರ್ಡಿಂಗ್ ಟು ದ ರಿಲೇಷನ್, ಪೊಟೆನ್ಷಿಯಲ್ ಎನರ್ಜಿ that is equal to mgh. Okay, mgh. So m is 40 into g, acceleration due to gravity. For calculation purpose, instead of 9.8 ಅದನ್ನು ನಾನು 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಕನ್ಸಿಡರ್ ಮಾಡ್ತೀನಿ. 10 ಹೈಟ್ ಎಷ್ಟಿದೆ? 5. ಎಷ್ಟಾಗುತ್ತೆ?
ಸೊ 4 5 20, ಸೊ ಫಾಲೋಡ್ ಬೈ 2 zeros. ಸೊ ಪೊಟೆನ್ಷಿಯಲ್ ಎನರ್ಜಿ 2000 ಜೌಲ್ಸ್ ಆಗುತ್ತೆ. ಓಕೆ, 2000 ಜೌಲ್ಸ್ ಆಯಿತು. ಇಲ್ಲಿ ನೆಕ್ಸ್ಟ್ ಕ್ವಶನ್ ಕೇಳಿದ್ದಾರೆ, ಇಫ್ ದ ಆಬ್ಜೆಕ್ಟ್ ಈಸ್ ಅಲೋಡ್ ಟು ಫಾಲ್, ಫೈಂಡ್ ಇಟ್ಸ್ ಕೈನೆಟಿಕ್ ಎನರ್ಜಿ ವೆನ್ ಇಟ್ ಈಸ್ ಆಫ್ ವೇ ಡೌನ್ ಅಂತ. ಸೊ ಸೇಮ್ ಕನ್ಸೆಪ್ಟ್ ತಗೊಂಡ್ರೆ, ಓಕೆ, ಸೇ ದಿಸ್ ಇಸ್ height of the body, and here and the here. And this is a ground ಅನ್ಕೊಳ್ಳೋಣ. This is a ground. This is a ground. Height, total height ಎಷ್ಟಿದೆ? Total height from here to here. Total height is 5 meter. 5 meter ಇದೆ. So ಇದು mass of the body m. This is also same body. At the height, maximum height, potential energy is mgh. Kinetic energy 0 ಆಗಿರುತ್ತೆ initially. So I'll write it as a potential energy initial, kinetic energy initial. Initial potential energy is mgh. Initial kinetic energy is 0. ಏನ್ ಮಾಡ್ತಾರೆ ಇಲ್ಲಿ, ಇದನ್ನ ಫ್ರೀ ಆಗಿ ಬಿಡ್ತಾರೆ, ಫ್ರೀ ಫಾಲ್. ಓಕೆ, ಅವಾಗ ಫ್ರೀ ಫಾಲ್ ಆದಾಗ ಇಲ್ಲೇನಾಗುತ್ತೆ, ದ ಬಾಡಿ ಫ್ರೀ ಫಾಲ್ ಆಗುತ್ತೆ ಅಂದ್ರೆ ಹೈಟ್ ಡಿಗ್ರೀಸ್ ಆಗ್ತಾ ಹೋಗುತ್ತೆ. ಎಲ್ಲಿವರೆಗೆ? ಹೈಟ್ ಬಿಕಮ್ಸ್ ಆಫ್. ಈ ಆಫ್ ಅಲ್ಲಿದ್ದಾಗ ನಮಗೆ ಕೈನೆಟಿಕ್ ಎನರ್ಜಿ ಎಷ್ಟು ಅಂತ ಕೇಳ್ತಿರೋದು. ಓಕೆ, ಸೊ ಇದು ಕನ್ಸರ್ವೇಷನ್ ಆಫ್ ಎನರ್ಜಿನ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಕನ್ಸರ್ವೇಷನ್ ಆಫ್ ಎನರ್ಜಿ ಏನ್ ಹೇಳುತ್ತೆ? ಕನ್ಸರ್ವೇಷನ್ ಆಫ್ ಎನರ್ಜಿ, ಕನ್ಸರ್ವೇಷನ್ ಆಫ್ ಎನರ್ಜಿ ಏನ್ ಹೇಳುತ್ತೆ? ಸೊ ಇನಿಷಿಯಲ್ ಎನರ್ಜಿ ದ್ಯಾಟ್ ಈಸ್ ಈಕ್ವಲ್ ಟು ಫೈನಲ್ ಎನರ್ಜಿ. ಅಂದ್ರೆ ಎನರ್ಜಿ ಕೆನ್ ನಾಟ್ ಬಿ ಕ್ರಿಯೇಟೆಡ್ ನಾಟ್ ಬಿ ಡಿಸ್ಟ್ರಾಯ್ಡ್ ಅಂತ ಹೇಳ್ತೀವಿ, ರೈಟ್? ಬಟ್ ಇಲ್ಲಿ ಒನ್ ಫಾರ್ಮ್ ಇಂದ ಇನ್ನೊಂದು ಫಾರ್ಮ್ಗೆ ಕನ್ವರ್ಟ್ ಆಗ್ತದೆ. ಎಸ್, ಕನ್ವರ್ಟ್ ಆಗ್ತದೆ. ಮೆಕ್ಯಾನಿಕಲ್ ಎನರ್ಜಿ ಅಂತಲೂ ಹೇಳ್ಬೋದು. ಸೊ ಇಲ್ಲಿ ಟೋಟಲ್ ಎನರ್ಜಿ ಯಾವ್ದು? ಇಲ್ಲಿ ನಾವು ಸಮ್ ಆಫ್ ಪೊಟೆನ್ಷಿಯಲ್ ಎನರ್ಜಿ, ಕೈನೆಟಿಕ್ ಎನರ್ಜಿ ಅಂತ ಕನ್ಸಿಡರ್ ಮಾಡ್ತೀವಿ. ದೇರ್ಫೋರ್ ಇನಿಷಿಯಲ್ ಪೊಟೆನ್ಷಿಯಲ್ ಎನರ್ಜಿ, ಇನಿಷಿಯಲ್ ಕೈನೆಟಿಕ್ ಎನರ್ಜಿ, and final potential energy plus final kinetic energy. Okay, initial potential energy is to 2000 joules. ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ವಿ, 2000 joules plus initial kinetic energy is to 0. ಇಲ್ಲಿ final potential energy is to m g h divided by 2. ಯಾಕೆ divided by 2? m remains same, g remains same, but h ಏನಾಗಿರುತ್ತೆ? half of height ಆಗಿರುತ್ತೆ. ಸೊ h by 2 ಅದೇ ಕೇಳಿರೋದು ನೋಡಿ. ಫೈಂಡ್ ಇಟ್ಸ್ ಕೈನೆಟಿಕ್ ಎನರ್ಜಿ ವೆನ್ ಇಟ್ ಇಸ್ ಆಫ್ ವೇ. ಆಫ್ ವೇ ಅಂದ್ರೆ h by 2 ಪ್ಲಸ್ ಕೈನೆಟಿಕ್ ಎನರ್ಜಿ, ಫೈನಲ್ ಕೈನೆಟಿಕ್ ಎನರ್ಜಿ. ಸೊ ಆಲ್ರೆಡಿ ನಮಗೆ 2000 ಇನಿಷಿಯಲ್ ಪೊಟೆನ್ಷಿಯಲ್ ಎನರ್ಜಿ ಇದೆ. ಇದನ್ನ 2000 ಪ್ಲಸ್ 0 ಅಂದ್ರೆ 2000 ಆಗುತ್ತೆ. ಸೊ ಎಮ್ ಜಿ ಎಚ್ ಆಲ್ರೆಡಿ ನಮ್ಗೆ ಗೊತ್ತಿದೆ ಎಷ್ಟಾಗಿದೆ, 2000 ಡಿವೈಡೆಡ್ ಬೈ 2 ಪ್ಲಸ್ ಫೈನಲ್ ಕೈನೆಟಿಕ್ ಎನರ್ಜಿ. ಸೊ ಇಲ್ಲಿ 2000 divided by 2 ಅಂತಂದ್ರೆ 1000 ಪ್ಲಸ್ ಫೈನಲ್ ಕೈನೆಟಿಕ್ ಎನರ್ಜಿ. ಸೊ ರೀಅರೇಂಜ್ ಮಾಡಿದ್ರೆ ಈ 1000 ನ ಲೆಫ್ಟ್ ಹ್ಯಾಂಡ್ ಸೈಡ್ ಕಳಿಸಿದ್ರೆ ಏನಾಗುತ್ತೆ? 2000 ಮೈನಸ್ 1000 ಆಗುತ್ತೆ, ರೈಟ್? ಈ 2000 ಮೈನಸ್ 1000 ಅಂದ್ರೆ ಎಷ್ಟು? 1000. ಸೊ ಫೈನಲ್ ಕೈನೆಟಿಕ್ ಎನರ್ಜಿ ಎಷ್ಟಾಗಿರುತ್ತೆ? ಹಾಫ್ ವೇ ಅಲ್ಲಿ 2000 ಮೈನಸ್ 1000. ಸೊ ಫೈನಲ್ ಕೈನೆಟಿಕ್ ಎನರ್ಜಿ that is equal to 1000 joules. Just as simple. Okay, so ಇಷ್ಟಾಯಿತು. ನೆಕ್ಸ್ಟ್ okay, this is the final answer. Next one. So find what is the work done by the force of gravity. Again ಇಲ್ಲಿ ನಮಗೆ force of gravity ಬಗ್ಗೆನೇ ಕ್ವೆಶ್ಚನ್ ಕೇಳಿದ್ದಾರೆ. ಓಕೆ, force of gravity. Force, work done by the force of gravity on a satellite moving round the
earth. Justify your answer. Justify your answer. ಇಲ್ಲಿ ನಾನು ಇದನ್ನ ಅರ್ಥ ಅನ್ಕೊಂತೀನಿ. ಓಕೆ, ದಿಸ್ ಇಸ್ ಆರ್ ಅರ್ತ್. ಓಕೆ, ಹಾಗೆ ಇಲ್ಲಿ ಸ್ಯಾಟಲೈಟ್ ಅಂತ ಕನ್ಸಿಡರ್ ಮಾಡ್ತೇನೆ. ಸ್ಯಾಟಲೈಟ್. ಸ್ಯಾಟಲೈಟ್ ಇದು ಏನ್ ಮಾಡುತ್ತೆ? ರೌಂಡ್ ಆಗಿ ಸುತ್ತಾ ಇರುತ್ತೆ. ಓಕೆ, ಬೇರೆ ಆಪ್ಷನ್ಸ್ ಇಲ್ಲ. ಫೈನ್. ಈ ತರ ಸುತ್ತಾ ಇರುತ್ತೆ. ದಿಸ್ ಇಸ್ ದ ಪಾತ್. ದಿಸ್ ಈಸ್ ಇಂಡಿಕೇಟ್ಸ್ ಪಾತ್. ಓಕೆ, ಇಲ್ಲಿ ಫೋರ್ಸ್ ಆಫ್ ಗ್ರಾವಿಟಿ. ಫೋರ್ಸ್ ಆಫ್ ಗ್ರಾವಿಟಿ on satellite, that is Fg. Displacement of the satellite in this path. Right, ಈ ತರ ಮೂವ್ ಆಗ್ತಿರುತ್ತೆ. ಬಟ್ ಎಟ್ ಪರ್ಟಿಕ್ಯುಲರ್ ಪಾಯಿಂಟ್ ಏನಾಗಿರುತ್ತೆ ಅಂದ್ರೆ ಈ ತರ ಇರುತ್ತೆ. ನೋಡಿ ಏನಾಗುತ್ತೆ, ಆಂಗಲ್ ನೋಡಿ ನೀವು, ಆಂಗಲ್ 90 ಡಿಗ್ರಿ ಇದೆ. ರೈಟ್, ಪರ್ಪೆಂಡಿಕ್ಯುಲರ್. ಸೊ ಇದು ಡಿಸ್ಪ್ಲೇಸ್ಮೆಂಟ್. ದಿಸ್ ಈಸ್ ದ ಡಿಸ್ಪ್ಲೇಸ್ಮೆಂಟ್. ಸೊ ಇವಾಗ ಏನಾಗುತ್ತೆ, ಇಲ್ಲಿ ವರ್ಕ್ ಡನ್ ಬೈ ಫೋರ್ಸ್ ಆಫ್ ಗ್ರಾವಿಟಿ. Force of gravity on a satellite. Satellite is 0 as force of gravity and displacement are perpendicular. Each other. That is Fg perpendicular to displacement. Hence, work done by it is 0. Okay, so is to idike answer. So this is the work done by the force of gravity on a satellite moving around the earth. Okay. ಸೊ ಇಷ್ಟು ನಮ್ಮ ಇವತ್ತಿನ ಲೆಕ್ಚರ್ ಆಗಿರುತ್ತೆ. ಸೊ ಇವತ್ತಿನ ಲೆಕ್ಚರಲ್ಲಿ ನಾವು NCERT ಟೆಕ್ಸ್ಟ್ ಬುಕ್ ಎಕ್ಸರ್ಸೈಸಸ್ನ ಸಾಲ್ವ್ ಮಾಡಿದ್ದೇವೆ. ದ್ಯಾಟ್ ಈಸ್ ಕ್ವಶನ್ ನಂಬರ್ 1 to ಕ್ವಶನ್ ನಂಬರ್ 11. ಕರೆಕ್ಟಾ? ಹಾಂ, ಕ್ವಶನ್ ನಂಬರ್ 11 ಇಷ್ಟು ಸಾಲ್ವ್ ಮಾಡಿದ್ದೇವೆ. ಓಕೆ, ಸೊ ಇಷ್ಟು ಇವತ್ತಿನ ಲೆಕ್ಚರ್ಗೆ ಆಯಿತು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್.